ನಮಸ್ಕಾರ ವೀಕ್ಷಕರೆಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮ ಎಲ್ಲಿ ಕರ್ಕೊಂಡ್ಬಂದಿದ್ದೆ KT ಬ್ರದರ್ಸ್. ತುಂಬ ಜನ ಕೇಳ್ತಾರೆ, ಹೋದ ವರ್ಷ ನಿಮ್ಗೆ ಫಸ್ಟ್ ವೀಡಿಯೋ ಮಾಡಿದ್ದೆ, ಇದನ್ನು ಈ ವರ್ಷ 2022 ಎರಡನೇ ವೀಡಿಯೋ. ಇವ್ರು ಆ್ಯಕ್ಚುಲಿ ಹೋದ ವರ್ಷ ಬರೀ ಮಣ್ಣಿನ ಮಾಡ್ತಾರೆ, ನೋಡಿದ್ದೀರಾ, ಸಕ್ಕತ್ತಾಗಿ ಗಣೇಶ ಮಾಡ್ತಾಯಿದ್ರು. ಈ ವರ್ಷ ಪೇಪರ್ ಬಾಟ್ಲು ಕೂಡ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಎಂಟ್ರಿ ಆಗೋಣ ಬನ್ನಿ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಸೊ ಇದು ಇವ್ರು ಗೋಡನ್ ನೋಡ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ ವರ್ಕೆಲ್ಲ ಮುಗ್ದು ವೈಟ್ ಪ್ಯಾಚಸ್ ವರ್ಕಿಂಗ್ ಸ್ಟಾರ್ಟ್ ಆಗಿದೆ, ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ಸೊ ನಮ್ಮ ಬ್ರದರ್ ಇಲ್ಲೇ ಇದ್ದಾರೆ. ಬ್ರೋ ಹೆಂಗಿದ್ದೀರಾ? ನಮಸ್ತೆ, ಹೆಂಗಿದ್ದೀರಾ? ಫೈನ್. ನೀವೆಲ್ಲ ಆರಾಮಿದ್ದೀರಾ? ಸೂಪರ್, ನಾನು ಚೆನ್ನಾಗಿದ್ದೀನಿ ಬ್ರೋ. ಮತ್ತೆ ಈ ವರ್ಷ ಏನು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ ಹೇಳಿ ಸ್ವಲ್ಪ. ಮಾಡ್ತಾ ಇದೀವಿ ಈ ಸಲ ಪ್ರತಿ ವರ್ಷ ಮಣ್ಣಿನ ಗಣಪತಿ ಮಾಡ್ಕೊಡ್ತಾ ಇದ್ವಿ. ಈ ಸತಿ ಹೊಸದಾಗಿ ಪೇಪರ್ ಗಣಪತಿನ ಪೇಪರ್ ಸ್ಮ್ಯಾಶ್ ಎಂದು ಸ್ಟಾರ್ಟ್ ಮಾಡಿದೀವಿ. ಈ ವರ್ಷ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದೆಲ್ಲ ಪೇಪರ್ ಹೆಂಗಂದ್ರೆ? ಹೌದು, ಇದೆಲ್ಲ ಪೇಪರ್ದು. ಓಕೆ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಇದೆಲ್ಲ ಪೇಪರ್ ಅಟ್ ಪ್ರೆಸೆಂಟ್ ಪ್ರೊಸೆಸಿಂಗ್ ನಡೀತಾ ಇದೆ. ಸೊ ನೋಡ್ತಿರ್ಬೋದು, ಯಾವುದೇ ಕಾರಣಕ್ಕೂ POP ಅನ್ಕೊಳಕ್ ಹೋಗ್ಬೇಡಿ. ನೀವು ವೈಟ್ ಪೇಜಸ್ ನೋಡಿ ಜನ ಹಂಗೆ ಅನ್ಕೋತಾರೆ. ಹೌದು, ಅದು ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನೋಡಿ ಹೆಂಗ್ ಬರುತ್ತೆ, ಇದೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರ್ತಾರೆ ಇದು ಹೆಂಗೆ ಅಂತ. ಇದು ಪೇಪರ್ದು. ಪೇಪರ್ ಸ್ಮ್ಯಾಶ್ ಅಂದ್ರೆ ಈಗ ಗೆಣಸಿಂದು ಗೆಣಸ್ ಪೌಡರ್ ಬರುತ್ತೆ. ಆ ಗೆಣಸ್ ಪೌಡರ್ನ ಎಲ್ಲ ಬೇಯಿಸಿ, ಮತ್ತೆ ಅದಕ್ಕೆ ಪೌಡರ್ಗಳು ಬರ್ತವೆ, ಅವನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಬೇಯಿಸಿ, ಈ ತರ ನಮ್ದೊಂದು ಮೋಲ್ಡ್ ನಾವೇ ಮಾಡ್ಕೊಂಡಿರೋ ಮೋಲ್ಡ್ ಇರುತ್ತೆ. ಆ ಮೋಲ್ಡ್ ಅಲ್ಲಿ ತೆಳ್ಳಗೆ ಉದ್ದಿ ಹಿಂಗೆಲ್ಲ ಪೇಸ್ಟ್ ಮಾಡ್ತೀವಿ. ಓಕೆ ಓಕೆ. ಸೊ ಇದೆಲ್ಲ ವರ್ಕ್ ಓಕೆನಾ. ಅದಾದ್ಮೇಲೆ ನೋಡಿ ಪೇಪರ್ ಗಣೇಶ ಹೇಗೆ ಬರುತ್ತೆ ನೋಡಿ. ಬಿಲೀವ್ ಮಾಡ್ತೀರಾ ಇದು? ನೋಡಿ ಹೆಂಗಿದೆ ಅನ್ಬಿಟ್ಟು. ಎಷ್ಟು ಫೀಟ್ ಬರ್ತಾನೆ ಇದು? ಇದು ಬಂದ್ಬಿಟ್ಟು ಇನ್ನು ಕೆಳಗಿದೆಯಲ್ವಾ, ಇದು ಏನಾರು ನಾವು ಮಣ ಮೇಲೆ ಇಟ್ಟು ಎಲ್ಲ ಕಾಲ್ಗಿಲೆಲ್ಲ ಕೊಟ್ರೆ ಒಂದು 11 ಫೀಟ್ ಬರುತ್ತೆ. ನೋಡಿ ಈಶ್ವರ 11 ಅಡಿ ಗಣೇಶ. ಮಣ್ಣಲ್ಲಿ ಮಾಡೋಕ್ಕಾಗಲ್ಲ, ಕಡೆ ಎತ್ಕೊಂಡು ಹೋಗಿ ಭಾರಿ ಕಷ್ಟ ಆಗುತ್ತೆ. ಹೋದ ವರ್ಷ ಕೂಡ ಪ್ರಾಬ್ಲಮ್ ಆಗಿತ್ತು, ಎತ್ಕೊಂಡು ಹೋಗೋದು ಟ್ರಾನ್ಸ್ಪೋರ್ಟ್ ಕಷ್ಟ ಆಗುತ್ತೆ. ಇದರಲ್ಲಿ ಸ್ವಲ್ಪ ಲೈಟ್ ವೇಟ್ ಬರುತ್ತೆ, ಆರಾಮ ಎತ್ಕೊಂಡು ತಿರುಗಾಡ್ಬೋದು. ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಇದು ಎಷ್ಟು 6 ಕೈ ಇದೆ, 6 ಈ ಕಡೆ 3 ಆ ಕಡೆ 3. ಇದೇನು ಕಾನ್ಸೆಪ್ಟ್ ಇದು? ಇದು ಬಂದ್ಬಿಟ್ಟು ಅದೇ ನಾರ್ಮಲ್ ಗಣೇಶ. ನಾರ್ಮಲ್ ಗಣಪತಿ. ಓಕೆ ಓಕೆ ಓಕೆ. ಸೊ ನಾರ್ಮಲ್ ಗಣೇಶ ನೋಡ್ತಿರ್ಬೋದು ವೀಕ್ಷರ, ಎಷ್ಟು ಸಕ್ಕದಾಗಿದೆ. ಬಟ್ ದಯವಿಟ್ಟು ಇವಾಗ ಹೇಳ್ತೀನಿ, POP ನಾನು ಪ್ರಮೋಟ್ ಮಾಡಲ್ಲ, ಇವರು POP ಮಾಡ್ತಿಲ್ಲ. ಇದು ಪೇಪರ್. ಮತ್ತೊಮ್ಮೆ ಹೇಳ್ತೇನೆ, ಪೇಪರ್. ಇದು ಕೂಡ ಪರಿಸರ ಸ್ನೇಹಿನೇ ಬರುತ್ತೆ. ಓಕೆನಾ. ಅದಾದ್ಮೇಲೆ ಬನ್ನಿ, ಈ ಕಡೆ ಬನ್ನಿ. ನೋಡಿ ಇದು ಬಂದ್ಬಿಟ್ಟು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಜಸ್ಟ್ ಬಾಡಿ. ಓಕೆನಾ. ಸೊ ಇನ್ ಕೇಸ್ ತುಂಬ ಜನಕ್ಕೆ ಪೇಪರಲ್ಲಿ ನಿಮಗೆ ಬೇರೆ ಬೇರೆ ಕಾಲ್ಗಳು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಇವ್ರು ಏನು ಮಾಡ್ತಾರೆ, ಬಾಡಿ ಬಂದ್ಬಿಟ್ಟು ಪೇಪರ್ ಅಲ್ಲಿ ಮಾಡ್ಕೊಂಡು ಕಾಲ್ ಬಂದ್ಬಿಟ್ಟು ಡಿಫ್ರೆಂಟ್ ಯಾವ ತರ ಹಿಂಗೆ ಹುಲ್ಲಲ್ಲಿ ಕಟ್ಟಿಬಿಟ್ಟು ಮಾಡ್ತೀವಿ ನಾವು. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಇದು ಎಷ್ಟು ಅಡಿ ಅಣ್ಣ ಇದು? 11 ಫೀಟ್ ಬರುತ್ತೆ. 11 ಅಡಿ. ಸೊ ಹೇಳಿದ್ರಲ್ಲ, ಇದು ಸಿಮಿಲರ್ ಬಟ್ ನಿಮಗೆ ಡಿಫ್ರೆಂಟ್ ಇದೆ. ಇದು ಬಂದ್ಬಿಟ್ಟು 2 ಕೈ ಇದೆ, ಅದೊಂದು 6 ಕೈ ಇದೆ. ಸೊ ಅಬ್ಸರ್ವ್ ಮಾಡ್ತಿರ್ಬೋದು ಹೇಗೆ ಸಾಕಾಗಿದೆ. ನಮ್ಮ ಹೈಟ್ ಕಂಪೇರ್ ಮಾಡಿ ವೀಕ್ಷಕರೇ, ನಾವೊಂದು 5'11" ಇದ್ದೀನಿ. ಬ್ರದರ್ ನೋಡ್ತಿರ್ಬೋದು, ನಿಮಗೆ ಹೈಟ್ ಒಂದು ಐಡಿಯಾ ಬರ್ಬೋದು ನಿಮ್ಗೆ ಎಷ್ಟಿದೆ ಅಂದ್ಬಿಟ್ಟು. ಇದೆಲ್ಲ ನೆಲ್ಲುಳ್ಳಿದೆ ನೋಡ್ರಿ, ಗೊತ್ತಿರ್ತಾರೆ ನಿಮಗೆ. ಇದೇನು ಇವ್ರೇನು ಮಾಡ್ತಾರೆ, ಇಲ್ಲಿಂದ ಪೇಪರು, ಇದೆಲ್ಲ ಮಣ್ಣು. ಸೊ ನಿಮಗೆ ಮಚ್ಕೊಂಡಾಗಿರ್ಬೋದು, ಕಾಲ್ ಮೇಲೆ ಕಾಲ್ ಹಾಕೊಂಡಿರೋದು. ಸೊ ಆ ಥರ ನಿಮ್ಗೆ ಯಾವ್ದು ಬೇಕೋ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಓಕೆನಾ. ಸೊ ಈ ಕಡೆ ಬನ್ನಿ, ಬರೋದ ತೋರಿಸಿ ಬನ್ನಿ. ನೀವು ಸುಮ್ಮನೆ ಬಿಡಿ, ತೋರಿಸ್ಬೇಕು ನಿಮ್ಮ ಗೋಡನ್ನ. ಈ ವರ್ಷ ಏನು ಸ್ಪೆಷಲ್ ಅನ್ನೋದು ಹೇಳಿ. ಈಗ ಇದು ಕೂಡ 11 ಫೀಟಿನ ಗಣಪತಿ. ಓಕೆ. ಈಗ ನೋಡಿ, ಅಲ್ಲಿ ಹುಲ್ ಕಟ್ ಮಾಡಿರೋದು ನೋಡಿದ್ರೆ ಇದು ಫಿನಿಶಿಂಗ್ ಆಗಿದೆ. ಸೊ ಫಿನಿಶಿಂಗ್ ಸ್ವಲ್ಪ ಹತ್ರ ಬನ್ನಿ ಬ್ರದರ್. ಈ ತರ ನೋಡ್ತಿರ್ಬೋದು ವೀಕ್ಷಕರ, ಇದು ಫಿನಿಶಿಂಗ್ ಆಗಿರೋದು. ಇದು ಬಂದ್ಬಿಟ್ಟು ಪೇಪರು, ಬಾಡಿ ಪೇಪರು, ಕಾಲ್ ಬಂದ್ಬಿಟ್ಟು ಮಣ್ಣಿಂದು. ಸೊ ಡಿಫ್ರೆಂಟ್ ಅದೇ ಹೇಳೋದಲ್ಲ ಬ್ರದರು. ತುಂಬ ಜನಕ್ಕೆ ಈ ಕಾಲ್ ಮೇಲೆ ಬೇಕು, ಕಾಲ್ ಮೇಲೆ ಕಾಲು ಹಾಕೊಂಡಿರೋದು ಬೇಕು, ಆ ಥರ ಎಲ್ಲ ಕಸ್ಟಮೈಸ್ ಮಾಡ್ತಾರಲ್ಲ. ಸೊ ಆ ಕಾರಣಕ್ಕೆ ಏನು ಮಾಡ್ತಾರೆ, ಬರೀ ಬಾಡಿ ಮಾತ್ರ ಇದು ಮಾಡ್ಕೊಂಡು ಈ ಕಾಲ್ಗಳನ್ನ ಬೇಡ ಮಾಡ್ಕೊಂಡಿರೋದು. ನೋಡ್ತಿರ್ಬೋದು, ಸಾಕಾಗಿದೆ. ಇದು 11 ಅಡಿನಾ? ಇದು 11 ಅಡಿ ಬರುತ್ತೆ ನೋಡಿ, ಸಾಕಾಗಿದೆ. ಬಟ್ ಇವೆಲ್ಲ ನಿಮಗೆ POP, ಅದಲ್ಲ ನಿಮಗೆ ಇದೆಲ್ಲ ನೀವು POP. ಓಕೆನಾ. ಬಟ್ ಗಣೇಶ ಅಲ್ಲ, ಇದೆಲ್ಲ ಅದನ್ನ ಕೊಡಲ್ಲ. ಇದು ಹಳೇದು. ಅದೇ ನೀವು ಅದನ್ನ ನೋಡ್ಬಿಟ್ಟು ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಅಷ್ಟೇ. ಅದು ಸೇಲ್ಗಿಲ್ಲ, ಜಸ್ಟ್ ನಿಮಗೆ ಹೆಂಗ್ ಬರುತ್ತೆ ಅಂದ್ರೆ ಲುಕ್ಕೋಸ್ಕರ ಇಟ್ಕೊಂಡಿರೋದಷ್ಟೇ. ಓಕೆನಾ. ಸೊ ಇನ್ನು ಈ ಕಡೆ ನೋಡ್ಬೋದು ವೀಕ್ಷರ, ಇಲ್ಲ ಸಕ್ಕತ್ತಾಗಿದೆ ನೋಡಿ ಗಣೇಶಗಳಿದೆಲ್ಲ. ಸೊ ಇದು ಮಣ್ಣೆ ಅಲ್ಲ ಬ್ರದರ್? ಇಲ್ಲ, ಇದು ಪೇಪರ್. ಇದು ಪೇಪರ್. ಇದು ಪೇಪರ್ ಸ್ಮ್ಯಾಶ್ ಇಂದು. ಕಾಲು ಕೂಡ ಪೇಪರ್ ಸ್ಮ್ಯಾಶ್ ಇದೆ. ಬಟ್ ಎಲ್ಲಾ ಇದಕ್ಕೂ ಇದೇ ಸ್ಟೈಲ್ ಅಲ್ಲೇ ಕೊಡ್ಬೇಕಾಗುತ್ತೆ ಅಂತಾನೆ ನಾವು ಹುಲ್ ಕಟ್ಟಿ ಕೆಲವೊಂದು ನೀವು ಈ ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಕಾಲುಗಳೆಲ್ಲ. ಓಕೆ 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 ಓಕೆ. ಸೊ ಇದು ಬಂದ್ಬಿಟ್ಟು ಫುಲ್ ಪೇಪರ್ ವೀಕ್ಷರ. ಸೊ ಇದು ಬಂದ್ಬಿಟ್ಟು ಸೊಂಡ್ಲು ಡಿಫ್ರೆಂಟ್ ಇದೆ ನೋಡಿ. ನಿಮಗೆ ಒಬ್ಬೊಬ್ಬರಿಗೆ ಸುತ್ಕೊಂಡಿರೋದಬೇಕಾಗುತ್ತೆ, ಎಡಮುರಿ ಬಲ್ಮುರಿ, ಒಬ್ಬೊಬ್ರಿಗೆ ಯಾವ ತರ ಬೇಕೋ ಆ ತರ. ಇವಾಗ ಬಟ್ ಅಟ್ ಪ್ರೆಸೆಂಟ್ ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಇಲ್ಲ, ಟೈಮ್ ಮುಗೀತು. ಈಗ ಏನು ಕಸ್ಟಮೈಸ್ ಒಪ್ಕೊಂಡಿದೀವ ಅವ್ನು ಮಾತ್ರ ಮಾಡ್ಕೊಡ್ತೀವಿ ಅಷ್ಟೇ. ಓಕೆ ಓಕೆ. ಅಟ್ ಪ್ರೆಸೆಂಟ್ ಏನಿದೆ ಅದನ್ನ ತಗೊಬಹುದು. ಇನ್ನ ಬುಕಿಂಗ್ ಓಪನ್ ಆಗಿದೆ ಬರ್ತದೆ. ಬುಕಿಂಗ್ ಓಪನ್ ಆಗಿದೆ. ಓಕೆ, ಬುಕಿಂಗ್ ಓಪನ್ ಆಗಿದೆ. ವಿಡಿಯೋ ಮೇಲೆ ನಂಬರ್ ಕೊಡ್ತೀನಿ, ಕಾಲ್ ಮಾಡ್ಬೋದು. ಬಟ್ ದಯವಿಟ್ಟು ಇನ್ನೊಂದು ಹೇಳ್ತಿದ್ದೀನಿ, ಕಾಲ್ ಮಾಡ್ಬಿಟ್ಟು ಫೋಟೋ ಕಳಿಸಿ, ಆಮೇಲೆ ಪ್ರೈಸ್ ಎಷ್ಟು ಅದೆಲ್ಲ ಕೇಳ್ಬಿಟ್ಟು ದಯವಿಟ್ಟು ಇಲ್ಲೊಂದು ವಿಸಿಟ್ ಮಾಡಿ ಕನ್ನಡ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ಅವ್ರು ಯಾಕಷ್ಟು ಪ್ರೈಸ್ ಹೇಳ್ತಾರೆ ನಿಮ್ಗೆ ಐಡಿಯಾ ಇರ್ಬೋದು. ಯಾಕಂದ್ರೆ ತುಂಬಾ ಜನ ಚೀಪಾಗಿ ಹುಡುಕ್ತಾರೆ, ಗಣೇಶನ ಸಕ್ಕದ ಇರ್ಬೇಕು, ಚೀಪಾಗಿ ಬೇಕು ಅದು. ಬಟ್ ಅದು ಆಗಲ್ಲ. ಸೊ ನಿಮ್ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಷ್ಟೇ. ಹೌದು, ಅದು ಮಾತ್ರ ನಿಜ. ಸೂಪರ್. ಇದು ಎಷ್ಟು ಫೀಟ್ ಇದು? ಇದು ಬಂದ್ಬಿಟ್ಟು 8.5 ಬರುತ್ತೆ. 8.5 ಅಡಿ. ಹೌದು. ಸೊ ವೀಕ್ಷಕರೇ 8.5 ಅಡಿ ಇದು ನೋಡ್ತಿರ್ಬೋದು. ಗಣೇಶ ಸಕ್ಕದಾಗಿದೆ. ಸೊ ಇನ್ನ ಪೇಂಟಿಂಗ್ ಎಲ್ಲ ಅವಾಗ ನೆಕ್ಸ್ಟ್ ಮಂತ್ ಜುಲೈಗ. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಪೇಂಟಿಂಗ್ ಎಲ್ಲ ಮತ್ತೆ ತೋರಿಸ್ತೀನಿ. ಪೇಂಟಿಂಗ್ ವರ್ಗಲ್ಲ ಹೋದ ವರ್ಷ ಕೂಡ ತೋರಿಸ್ತೀನಿ ಹೆಂಗ್ ಸಕ್ಕದ ಮಾಡ್ತಾರೆ. ಡೈಮಂಡ್ ವರ್ಕ್ ಇಂದ ಎಲ್ಲ ಸಕ್ಕದ ಮಾಡ್ತಾರೆ. ಈಗ ನೋಡಿ, ಇದು ನೋಡ್ಬೋದು, ಇದು ಕಸ್ಟಮೈಸ್. ಈ ಕಾಲ್ ನಮಗೆ ಈ ಕಾಲ್ ಮೇಲೆ ಕಾಲ್ ಹಾಕಿರೋದು ನೋಡಿ. ಎಕ್ಸಾಂಪಲ್ ನಿಮ್ಗೆ ಈ ತೋರಿಸಿ ಬ್ರೋ, ಇಲ್ಲಿ ಕೈಡ. ಸೊ ನೋಡಿ, ಎರಡು ಸಿಮಿಲರ್ ಗಣೇಶನೇ. ಓಕೆನಾ. ಸೊ ಇದು ಬಂದ್ಬಿಟ್ಟು ಫುಲ್ ಬಾಡಿ ಇಂದ ನಿಮ್ ಕಾಲ್ ಗಂಟ ಪೇಪರ್ ಅಲ್ಲೇ ಮಾಡಿದ್ದಾರೆ. ಯಾಕಂದ್ರೆ ಇದು ನಿಮಗೆ ಡೆಮೋಲಿ ಸಿಮಿಲರ್ ಬರುತ್ತೆ ಇವಲ್ಲ. ಓಕೆನಾ.
ಸೊ ಇದೇನ್ ಮಾಡಿದ್ದಾರೆ ನಿಮ್ ಕಸ್ಟಮೈಸ್ ಬೇಕು ನಮ್ಗೆ ಆ ಥರ ಬೇಡ ಗುರು ಕಾಲ್ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ಇದು ಕಣ್ಣಲ್ಲಿ ಮಣ್ಣಲ್ಲಿ ಮಾಡಿರೋಂಥದ್ದು ನೋಡ್ತಿರ್ಬೋದು. ಸೊ ಆ ಕಾರಣ ಕಸ್ಟಮೈಸ್ ಆಗಿರೋ ಕಾರಣ ಇದು ಮಾಡ್ತಾರೋ ಸೂಪರ್ ಆಗಿದೆ. ಇದು ಜಾಸ್ತಿ ಬರಲ್ಲ, ನೆಲ್ಲುಳ್ಳು ಬರುತ್ತಲ್ಲ ಇದು. ನೆಲ್ಲುಲ್ ಬರುತ್ತೆ. ಅದಾವಲ್ಲ ತೋರಿಸ್ನಲ್ಲ ಆ ಥರದ್ದು. ಓಕೆ ಓಕೆ ಸೂಪರ್ ಆಗಿದೆ ನೋಡಿ. ಇದು ಆಲ್ಮೋಸ್ಟ್ ಎರಡು ಮಣ್ಣಿಂದಕ್ಕೂ ಈ ಗಣಪತಿಗೂ ಮಣ್ಣು ಗಣಪತಿಗೂ ಸ್ವಲ್ಪ ಅದೇ ವೆಯ್ಟ್ ಡಿಫ್ರೆನ್ಸ್ ವೇರಿ ಆಗುತ್ತೆ. ಅದೊಂದು ಆಕ್ಚುಲಿ. ಸೊ ಲಾಸ್ಟ್ ಪೂರಾ ಮಣ್ಣಲ್ಲಿ ಮಾಡೋರು 10 ಫೀಟ್ ಗಂಡ ಮಾಡಿದ್ರು ಲಾಸ್ಟ್ ವೀಚ್ ಅಲ್ಲ. ಸೊ ಸಖತ್ ಭಾರ ಬರುತ್ತೆ ನಿಮ್ಗೆ. ಸೊ ಆ ಕಾರಣಕ್ಕೆ ಇವ್ರು ಈ ವರ್ಷ ತುಂಬಾ ಕಡೆ ಪೇಪರ್ ಓಡ್ತಾ ಇದೆ. ಸೊ ಇವರು ಸ್ವಲ್ಪ ಚೇಂಜ್ ಆಗ್ಲೇಬೇಕು. ಲಾಸ್ಟ್ ಟೈಮ್ 10 ಅಡಿ ಗಣಪತಿಗೂ ನಾವು ಉಡ್ಡಿಂದೇ ಮನೆ ಕೊಡ್ತಾ ಇದ್ವಿ ಕೆಳಗೆ. ಈ ಸತಿ ಕಬ್ಬಣದ ಮಾಡಿಸಿದ್ವಿ. ಕಬ್ಬಣದ ಇದೆ. ಕಬ್ಬಣದ್ದು ಈ ರೀತಿ. ಸೊ ನೋಡ್ತಿರ್ಬೋದು ವಿಚಾರ ಕಬ್ಬಡಿ ಈ ತರ ಮಾಡ್ತಾರೆ. ಓಕೆ ಓಕೆ. ಸೊ ಇನ್ ಕೇಸ್ ನಿಮಗೆ ಪೀಠ ಬೇಕಾದ್ರೆ ಅದು ಕಸ್ಟಮೈಸ್ ಮಾಡ್ಕೊಳ್ತೀರಾ. ಸೊ ಅವ್ರಿಗೆ ಯಾವ ರೀತಿ ಬೇಕು ಅದು ಯಾರು ಫೋಟೋ ಕೊಡ್ತಾರೋ ಆ ಬೇಸ್ ಹೆಂಗಿರುತ್ತೋ ಅದ್ರ ಮೇಲೆ ನಾವು ಮಾಡ್ಕೊಡ್ತೀವಿ. ಓಕೆ ಓಕೆ. ಸೊ ಇವಾಗಂತೂ ಕಸ್ಟಮೈಸ್ ಆಗಲ್ಲ, ಇವಾಗ ಇರೋದನ್ನ ತಗೊಂಡೋಗ್ಬೇಕಷ್ಟೇ ನೀವು. ಇನ್ನು 500 ನಿಮಿಷ ಸಖತ್ತಾಗಿದೆ ಗಣೇಶ ಮಾತ್ರ. ಇದು ಏನಿದೆ ಎಷ್ಟಡಿ ಬರುತ್ತೆ ಗುರು? ಇದು ಬರುತ್ತೆ 12 ಫೀಟ್ ಬರುತ್ತೆ. 12 ಫೀಟ್ ಸೂಪರ್ ಆಗಿದೆ. ಇದು ಅದೇ ಹೇಳೋದಲ್ಲ, ಇದು ಬಾಡಿ ಬೇರೆ. ಸೊ ನಿಮ್ ಕಾಲ್ ಬೇರೆ. ಕಾಲ್ ನಿಂತ್ಕೊಂಡ್ರೆ ಹತ್ರ ಮಾಡೋದಲ್ಲ, ಕುತ್ಕೊಂಡಿರೋ ಗಣೇಶ ಇದರ ಪಕ್ಕದಲ್ಲಿ ನಿಂತ್ಕೊಂಡಿರೋದು ಸಖತ್ತಾಗಿದೆ ನೋಡ್ತಿರ್ಬೋದು. ಬಟ್ ಇದು ಲೈಟ್ ವೇಟ್ ಬರ್ತಲ್ಲ ಇದು ಕೂಡ? ಇದು ಕೂಡ ಲೈಟ್ ವೇಟ್ ಬರುತ್ತೆ. ಓಕೆ. ಸೊ ಇನ್ನೊಂದೇನು ಮ್ಯಾಜಿಕ್ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ತಿರ್ಬೋದು ವೀಕ್ಷರ, ಎತ್ಬೋದಾ? ಸೊ ವೀಕ್ಷರ ಇದೇನ್ ನೋಡ್ತಾರೆ, ಇದು ಬಂದು ಮಾಡೆಲ್. ಈ ಗಣೇಶನ ಮಾಡೆಲ್ ಇದು. ಫಸ್ಟ್ ಈ ತರ ಮಾಡ್ಕೋತಾರಲ್ಲ, ಡೆಮೋ ಮಾಡ್ಕೋತೀರಾ? ಇದು ಬಂದ್ಬಿಟ್ಟು ನಮ್ಮ ತಮ್ಮ ಮಾಡಿರೋದು ಡೆಮೋ. ಇದು ಸ್ಟಾರ್ಟಿಂಗ್ ಏನ್ ಮಾಡ್ತಾರೋ ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ದೊಡ್ಡದು ಮಾಡ್ತೀವಿ. ಏನ್ ವೆರೈಟಿ ಏನ್ ಗಣಪತಿ ಮಾಡ್ತೀವೋ ಮಾಡಲಿಂಗ್ ನಮ್ಮ ತಮ್ಮ ಮಾಡ್ತಾನೆ, ಅದು ನೋಡ್ಬಿಟ್ಟು ನಾವು ದೊಡ್ಡದು ಮಾಡೋದು. ಸೊ ನೋಡಬಹುದು ವೀಕ್ಷರ, ಅಡಿಯಿಂದ 3 ಗಂಟೆ ಎಷ್ಟು ಸಕ್ಕತ್ತಾಗಿ ಜಸ್ಟ್ ಮಾಡಲ್ಗೋಸ್ಕರ ಮಾಡ್ಕೊಂಡ್ರೆ ಗಣೇಶ. ಇದನ್ನೇ ಒಂದು ಜಸ್ಟ್ ಪೇಂಟಿಂಗ್ ಮಾಡಿ ಸೇಲ್ ಮಾಡ್ಬೋದು ಆರಾಮಾಗಿ ನೀವು. ಎಷ್ಟು ಸಕ್ಕತ್ತಾಗಿದೆ ನೋಡಿ ವೀಕ್ಷರ. ಅದು ಮಣ್ಣಲ್ಲಿ ಮಾಡೋಂಥದ್ದು, ಕೈಯಲ್ಲಿ ಮಾಡೋಂಥದ್ದು. ಇವೆಲ್ಲ ನಿಮ್ಗೆ ಹಚ್ಚಿರ್ಬೋದು, ಬಟ್ ಇದು ಪಕ್ಕಾ ಕೈಯಲ್ಲಿ ಮಾಡೋಂಥ ಗಣೇಶ. ಸೊ ಇವ್ರು ಯಾವುದೇ ಮಾಡ್ಲು ಮಾಡಾಗಿದ್ರು ಅದನ್ನ ಫಸ್ಟ್ ಹಚ್ಚಿ ತರ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಅವರು ಫಿನಿಶಿಂಗ್ ವರ್ಕ್ ನೋಡ್ಕೊಂಡು ಮಾಡೋದಲ್ಲ ನೀವು. ಸ್ವಲ್ಪ ಹುಷಾರಾಗಿ ನಿಲ್ಸೋಣಪ್ಪ, ಭಯ ಆಗ್ತದೆ. ಓಕೆ ನಿಂತ್ಕೊಂಡು ಬಿಡಿ. ಸೊ ಇದು ಆಯ್ತಾ? ಇನ್ನು ಈ ಕಡೆ ಬರ್ಬೋದು. ಇದು ಕೂಡ ಲಾಸ್ಟ್ ತೋರಿಸೋ 2 ಸಿಮಿಲರ್. ಇದು ಬಂದ್ಬಿಟ್ಟು ನೋಡಿ, ಇದೆಲ್ಲ ಕಿರೀಟ ಇದೆಲ್ಲ. ಸೊ ತುಂಬ ಜನ ಪೇಪರ್ ಕನ್ಫ್ಯೂಷನ್ ಆಗ್ತೀರಾ, ಮತ್ತೊಮ್ಮೆ ನೋಡ್ಬಿಡಿ ಪೇಪರ್ ಇದೆಲ್ಲ. ಓಕೆನಾ? ನಾನು ಪ್ರತಿ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ, ತುಂಬ ಜನ ನಂಬಲ್ಲ. ವೈಟ್ ಕಲರ್ ನೋಡಿದ ತಕ್ಷಣ POP. ಮಣ್ಣಿನ ಗಣಪತಿಗೆ ವೈಟ್ ಪ್ಯಾಚಸ್ ಎಲ್ಲ ಹಾಕ್ತಿವಲ್ಲ, ಕ್ರ್ಯಾಕ್ ಬರುತ್ತೆ, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಲ್ಲ, ಅವಾಗ ಕೂಡ ಅದು POPನೇ ಅಂತ ಅನ್ಕೊಂತಾರೆ. ಹೇಳ್ತಾರೆ ನಮ್ಮ ಜನ, ಎಷ್ಟೇ ಹೊಡೆದು ತೋರಿಸಿ ಏನೇ ಮಾಡಿದ್ರು POP ಅಂತಾರೆ. ಅದು ನೋಡಿ ಸಿಂಪಲ್ ಲಾಜಿಕ್. ಈ ಮಾಡಲು POP ಹಿಂಗೆ ಬರುತ್ತೆ ನೋಡಿದ ತಕ್ಷಣ POP ಗುರಿ ಇದು ಸುಳ್ಳು ಹೇಳ್ತಾ ಇದೆಯಾ ಅಂತಾರೆ. ಸೊ ನೀವು ಹೊರಗಡೆ ತೋರಿಸ್ಬ್ರು ಹಂಗೆ ಹತ್ರ ಬಂದ್ಬಿಟ್ಟು. ಸೊ ಒಳಗಡೆ ನೋಡಿ ಎಷ್ಟು ಟೊಳ್ಳಿದೆ ನೋಡಿ, ಈ ಕಡೆ ಕೈ ಹಾಕ್ಬೋದು, ಎಷ್ಟು ಟೊಳ್ಳಿದೆ ನಿಮಗೆ ಅಬ್ಸರ್ವ್ ಮಾಡ್ಬೋದು. ಲೈಟ್ ವೇಟ್ ಎತ್ತು, ಲೈಟ್ ವೇಟ್ ಹಿಂದೆ ಹೋಗಿ ಸ್ವಲ್ಪ ನೋಡಿ, ಎತ್ಬೋದು ನೋಡಿ. POP ಎತ್ತಕ್ಕಾಗತ್ತಾ? ಮತ್ತೆ ಇದು ಅಷ್ಟೇ ನೋಡಿ, ತಲೆನೂ ಅಷ್ಟೇ ಎಲ್ಲ ಮಣ್ಣಿನ ಇದು ಪೇಪರ್ ಗಣೇಶ ಇವೆಲ್ಲ ನೋಡ್ತಿರ್ಬೋದು. ಇದೆಲ್ಲ ನೋಡಿ ಅಡಿಯಿಂದ ಮುಡಿಗೆ ಅಬ್ಸರ್ವ್ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಸೊಂಡ್ಲು ಬೇರೆ ಬರುತ್ತೆ, ಎಲ್ಲ ಬೇರೆ ಬರುತ್ತೆ ಅಷ್ಟೇ. ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಇದು? ಅದೇ 8.5. ಸೊ 8.5 ಅಡಿ ಇದು ನೋಡ್ತಿರ್ಬೋದು ವೀಕ್ಷರ. ಅದಾದ್ಮೇಲೆ ನೋಡಿ, ಇದು ಬಾಡಿ ಸಪ್ರೇಟ್. ಓಕೆನಾ? ಕೈಗಳು ನೋಡ್ಬೋದು ನಿಮಗೆ ಡಿಫ್ರೆಂಟ್ ಕೈ. ಇದು ಆಶೀರ್ವಾದ ಮಾಡ್ತಿರೋ ಥರ ಆಗಿರ್ಬೋದು. ಮತ್ತೆ ಡಿಫ್ರೆಂಟ್ ಚಿಹ್ನೆ ಹತ್ರ ಇಟ್ಕೊಂಡಿರ್ತಾರೆ ಗಣೇಶಗಳು. ಕೈಗಳು ನೋಡ್ತಿರ್ಬೋದು ನಿಮಗೆ. ಸೊ ನಿಮ್ಗೆ ಯಾವ ಥರ ಬೇಕೋ ಅದ್ರ ಆಯ್ಕೆ ಮಾಡ್ಬೋದು ಅವರು. ಹೌದು, ಸೂಪರ್ ಆಗಿದೆ. ಇನ್ನು ಇಲ್ಲಿ ನೋಡ್ಬೋದು ವೀಕ್ಷರ. ಸೊ ಅಲ್ಲಿ ಕೂರಿಸಿದ್ರಲ್ಲ ಫಸ್ಟಲ್ಲಿ ತೋರಿಸಿದ್ನಲ್ಲ ನಿಮಗೆ, ಅದೇ ಸೈಜಿನ ಗಣಪತಿ, ಸೇಮ್ ಸೈಜ್ ಅದು. ನೋಡ್ತಿರ್ಬೋದು 6 ಕೈ ಗಣೇಶ. ಅಲ್ಲಿ ಫಿನಿಶಿಂಗ್ ಜಸ್ಟ್ ಬಾಡಿ ಮಾತ್ರ ಫಿನಿಶಿಂಗ್ ಆಗಿತ್ತು. ಇಲ್ಲಿ ನೋಡ್ಬೋದು ಫುಲ್ ಫಿನಿಶಿಂಗ್ ಆಗಿದೆ. ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಗಣೇಶ. ನೋಡಿ ಒಂದೊಂದು ಬೆರಳು ಕೂಡ ಬೇರೆ ಮಾಡ್ಕೋತಾರೆ ನೋಡಿ, ಡಿಸೈನ್ ಬೇಕಾದ್ರೆ ಒಂದೊಂದು ಬೆರಳು. ಓಕೆನಾ? ನೋಡಿ ಇಲ್ಲ ನೋಡಿ, ಒಂದೊಂದು ಬೆರಳು ವೀಕ್ಷರ. ಕಸ್ಟಮೈಸ್ ಬೇಕಾದ್ರೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ಒಂದೊಂದು ಅಡಿಯಿಂದ ಮುಡಿಗಂಡ ಮಾಡಬೇಕು. ನಾವು ಅಂತೀವಿ ಕಸ್ಟಮೈಸ್ ಕೊಡ್ಬಿಡ್ತೀವಿ. ಸೊ ಅಡಿಯಿಂದ ಮುಡಿಗಂಡ ಮಾಡ್ಬೇಕಂದ್ರೆ ಎಷ್ಟು ಇದಾಗುತ್ತೆ ನೋಡ್ತಿರ್ಬೋದು. ಇದೊಂದು 8.5 ಅಡಿ ಅಲ್ವಾ? ಹೌದು. ಸೊ ಇವಾಗ ಇದೆಲ್ಲ ಪೇಪರ್ ಮಾಡ. ಸೊ ಬನ್ನಿ ನಮ್ಗೆ ಇದು ಮಣ್ಣಿನ ಗಣೇಶಕ್ಕೆ ಹೋಗೋಣ. ರೆಗ್ಯುಲರ್ ಗಣೇಶ ಇದು ನಮ್ಗೆ. ಸೊ ವೀಕ್ಷರ, ಮೊದಲನೇದಾಗಿ ನೋಡ್ತಿರ್ಬೋದು ಮಣ್ಣಿನ ಗಣೇಶ ಎಷ್ಟು ಸಕ್ಕತ್ತಾಗಿ ಮಾಡ್ತಾರೆ. ಇವ್ರದ್ದು ಟ್ರೇಡ್ ಮಾರ್ಕ್ ನೋಡ್ಬೋದು ನೀವು. ಈ ಕಿರೀಟ ಫೇಸಲ್ಲಿ ಆರಾಮಾಗಿ ಕಂಡಿಡ್ಬೋದು. KT ಬ್ರದರ್ಸ್ ಅಂತ ಫೇಸಲ್ಲಿ ಗೊತ್ತಾಗ್ಬಿಡ್ತದೆ ನಿಮಗೆ. ಸೊ ಹೇಳಿ ಬ್ರದರ್. ಇದು 5 ಅಡಿ ಬರುತ್ತೆ. ಇದು ಮಣ್ಣಿನ ಗಣಪತಿ, ತಿರುಪತಿ ಮಾಡಲ್ಲ. ತಿರುಪತಿ ನೋಡಿ, ವೆಂಕಟೇಶ್ವರನ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಗೆ. ಇಲ್ಲಿ ಸ್ವಲ್ಪ ಹತ್ರ ಬರುವ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮತ್ತೆ ಕೈಯಲ್ಲಿ ಈ ಕಡೆ ಶಂಕು ಇಟ್ಕೊಂಡಿದ್ದಾರೆ ನೋಡ್ತಿರ್ಬೋದು. ಇಲ್ಲಿ ಚಕ್ರ ಬರುತ್ತಾ? ಚಕ್ರ ಬರುತ್ತೆ. ಇಲ್ಲಿ ಸ್ಟೋನ್ ವರ್ಕ್ ಹೇಳಿದ್ದಾರೆ. ಸ್ಟೋನ್ ವರ್ಕ್ ಅಲ್ಲಿ ನಾಮ ಬರುತ್ತೆ. ಸ್ಟೋನ್ ವರ್ಕ್ ಅಲ್ಲಿ ನಾಮ ಬರುತ್ತೆ. ತುಂಬಾ ಜನಕ್ಕೆ ಇನ್ಬಿಲ್ಟ್ ಬರುತ್ತೆ, ಇವರು ಸ್ಟೋನ್ ವರ್ಕ್ ಅಲ್ಲಿ ಕೇಳಿದಾರೆ ಅಷ್ಟೇ. ಹೌದು, ಹಂಗಾಗಿ ನಾವು ಇನ್ಬಿಲ್ಟ್ ಅಲ್ಲಿ 5.5 ಅಡಿ ಇದು. ಇದು ಬಂದ್ಬಿಟ್ಟು ಗೋಣಿ ಚೀಲ ಇದು. ಓಕೆನಾ? ಅದೇನೋ ಬೇರೆ ಅಲ್ಲ, ಗೋಣಿ ಚೀಲ ಅದು. ಗೋಣಿ ಚೀಲ. ಇದ್ರ ಮೇಲೆ ನಾವು ಒರಿಜಿನಲ್ ಆಗಿ ಬಟ್ಟೆ ಹಾಕ್ತಾರೆ. ಓಕೆ, ಸೂಪರ್ ಆಗಿದೆ ನೋಡ್ತಿರ್ಬೋದು. ಇನ್ನು ಪಕ್ಕಕ್ಕೆ ಬರೋಣ. ಇದು ನೋಡಿ ಈ ವರ್ಷ ಹೊಸ ಕಾನ್ಸೆಪ್ಟ್ ಅಂತ. ಇದು ಹೊಸ ಕಾನ್ಸೆಪ್ಟ್ ಹೇಳಿ ಬ್ರದರ್. ಇದು ಕೂಡ 5.5 ಅಡಿ ಬರುತ್ತೆ. ಸ್ವಲ್ಪ ಇದು ಸಿಂಕ್ ಇದೆ, ಒಂದ್ 2-3 ಇಂಚು ಕಡಿಮೆ ಇದೆ. ಅರ್ಧ ಅರಿ ಬರುತ್ತೆ. ಹರಿಹರ ಕಾನ್ಸೆಪ್ಟ್. ಹೌದೌದು, ಅರ್ಧ ಈಶ್ವರ ಅರ್ಧ. ಈ ಕಡೆ ವಿಷ್ಣು ವೀಕ್ಷಕರ, ಈ ಕಡೆ ಬಂದು ಶಿವ. ಇಲ್ಲಿ ನೋಡ್ಬೋದು ಜಟೆ ನೋಡ್ಬೋದು. ಹತ್ರ ಬನ್ನಿ ಬ್ರೋ.
ಈ ಜಟೆ ನೋಡ್ತಾ ಇರೋ ಇಲ್ಲಿ ಒಂದು ರುದ್ರಾಕ್ಷಿ ನೋಡ್ತಾ ಇದ್ರೆ ಕರೆ ಓಕೆನಾ. ಹೌದು. ಸೊ ಈ ಕಡೆ ಬಂದ್ರೆ ನಿಮಗೆ ಆಭರಣ ಫುಲ್ ಚೇಂಜ್, ಇಲ್ಲಿ ಗೋಲ್ಡ್ ವಿಷ್ಣು ಹೇಗಿರ್ತಾರೆ ಆ ರೀತಿ. ಸೊ ಇದು ಸುಮ್ಮನೆ ಬ್ಯಾಕ್ಗ್ರೌಂಡ್ ಅದ್ರದ್ದೇನ ಸುಮ್ಮನೆ ಇಕ್ಕಿರೋದು ಇದು? ಇಲ್ಲ, ಸುಮ್ಮನೆ ಇಟ್ಟಿರೋದು. ಬಟ್ ಇದು ಕಾನ್ಸೆಪ್ಟ್ ಈ ಫೋಟೋದಲ್ಲಿ ಬರುತ್ತೆ. ಇಲ್ಲಿ ತ್ರಿಶೂಲ ಬರುತ್ತೆ, ಇಲ್ಲಿ ಹಾವು ಬರುತ್ತೆ, ಸೊ ನೋಡಿ ಚಕ್ರ ಈ ರೀತಿ ಬರುತ್ತೆ ನಿಮ್ ಕಾನ್ಸೆಪ್ಟ್ ನೋಡ್ಬೋದು. ಸುಮ್ಮನೆ ಇದು ಡೆಮೋಗ್ ಅಷ್ಟೇ, ಇನ್ನು ಅವ್ರು ಚೆನ್ನಾಗಿ ಮಾಡ್ತಾರೆ, ಪೇಂಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದೌದು, ನೋಡ್ತಿರ್ಬೋದು. ಇನ್ನು ಈ ಕಡೆ ಇದು ಬರುತ್ತಾ ನಂದಿ ಇದೆಲ್ಲ ಬರುತ್ತಾ? ಅವರು ನಂದಿ ಅದೇನು ಕೇಳಿಲ್ಲ, ಜಸ್ಟ್ ಇದು ಓಕೆ ಓಕೆ ಚೆನ್ನಾಗಿದೆ ವಿಚಾರ. ಇದೆಲ್ಲ ನಿಮಗೆ ಪೇಂಟಿಂಗ್ ಅಂದ್ರೆ ನೋಡೋಕೆ ಚಂದ ಇವೆಲ್ಲ ಸಕ್ಕದಾಗಿದೆ ನೋಡ್ತಿರ್ಬೋದು. ಜಟೆ ಮೇನ್ ನಿಮಗೆ ನಂಗೆ ತುಂಬಾ ಇಷ್ಟ, ಒಂಥರ ಇಷ್ಟ ಇದೆ ಜಟೆ. ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಬದರ್, ಸಕ್ಕದಾಗಿದೆ ಜಟೆ ಮಾತ್ರ ನೋಡಿ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡ್ಬೋದು. ಇದಕ್ಕೂ ಪೇಂಟ್ ಎಲ್ಲ ಬರ್ತಲ್ಲ, ಆ ಪೇಂಟಿಂಗ್ ಎಲ್ಲ ಬರುತ್ತೆ ನೋಡಿ. ಜಟೆ ಆಗಿರ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮಗೆ ರುದ್ರಾಕ್ಷಿ ಆಗಿರ್ಬೋದು, ಎಷ್ಟು ಸಕ್ಕದಾಗಿದೆ ನೋಡ್ತಿರ್ಬೋದು. ಪೇಂಟಲ್ಲಿ ನಿಮಗೆ ಆಫ್ ಡಿಫ್ರೆಂಟ್ ಬರುತ್ತೆ. ಇನ್ನು ಈ ಕಡೆ ಬರ್ಬೋದು, ಇದು ಸಿಮಿಲರ್ ಬ್ರೋ, ನಾರ್ಮಲ್ ನಿಮ್ಗೆ ರೆಗ್ಯುಲರ್ ಸಿಗೋ ಗಣೇಶ ಇದಲ್ಲ ನಿಮ್ಮ ಹತ್ರ? ರೆಗ್ಯುಲರ್ ಸಿಗೋ ಗಣಪತಿ ಇದು. ಓಕೆ ಓಕೆ, ನಾರ್ಮಲ್ ಗಣಪತಿ ಇದು ಕೂಡ 5 ಅಡಿ ಇದೆ. ಓಕೆ, ಇದು ಯಾವುದು ಮಾದೇವಪುರ ಅಂದ್ರೆ ಬುಕ್ ಮಾಡಿದ್ದಾರೆ ನೋಡ್ತಿರ್ಬೋದು. ಇದು ಸೇಮ್ ಇದೆಲ್ಲ ಇಲ್ಲೇನಿರೋದು 5 ಅಡಿ ಅಲ್ವಾ? ಸೊ ಸೂಪರ್ ವಿಚಾರ. ಇದು ಕೂಡ ಮಣ್ಣಿಂದ. ಅದು ಕೂಡ ಬುಕ್ ಆಗಿದೆ. ಇದು ಆಗಿದೆಯಾ? 4 ಇಲ್ಲ, ಇದು ಅದೇ ಇದು 7 ಕಸ್ಟಮೈಸ್ ಅದು ಜಸ್ಟ್ ಬುಕ್ ಆಯ್ತು. ಇದು ಕೂಡ ಬುಕ್ ಆಗಿದೆ. ಇದೆಲ್ಲ ಓಕೆ, ನಾರ್ಮಲ್ ಇದು ಬುಕ್ ಆಗಿದೆ. ಆ ಕಡೆ ಬನ್ನರಘಟ್ಟಗೆ ಬನ್ನರಘಟ್ಟ SSVGB ಅಂತ ಏನೋ ಒಂದು ಸ್ವಲ್ಪ ಸೇವೆ ಬುಕ್ ಮಾಡಿದ್ದಾರೆ, ಗ್ರೂಪ್ ಮಾಡಿದ್ದಾರೆ. ಸೊ ನೋಡ್ಬೋದು ತುಂಬಾ ಜನಕ್ಕೆ ಹತ್ರ ಬಂದ್ರು ಇನ್ನೊಂದ್ಸಿ ತೋರಿಸ್ಕೊಂಡು ಕ್ರಾಕ್ ಬಿಟ್ಟಿರೋದನ್ನ ನಾವು ಪ್ರತಿ ಸತಿ ಯಾಕೆ ಅಬ್ಸರ್ವ್ ಮಾಡಿ ನೋಡಿ ತೋರಿಸಿ ಅಂತ ಹೇಳ್ತಾ ಅಂದ್ರೆ, ಸೊ ಸುಮ್ಮನೆ ತುಂಬಾ ಜನ ಇಲ್ಲ ಗುರು ನೀನು ಸುಮ್ಮನೆ ಹೇಳ್ತಾ ಇದೆಯಾ, POP ನೀನು ಮಣ್ಣಿನ ಕಲರ್ ಹೊಡ್ಬಿಟ್ಟಿದ್ಯಾ ಅಂತಾರೆ. ಆ ಥರ ಎಲ್ಲ ಮಾಡಲ್ಲ ಪಾಪ. ನಾನು ಕೂಡ ಯಾವುದೇ ಕಾರಣಕ್ಕೂ POP ಪ್ರೊವೈಡ್ ಮಾಡಲ್ಲ. ನಿಮಗೆ ಗೊತ್ತು, ಪ್ರತಿ ವರ್ಷ ಹೇಳ್ತೀನಿ ಮಣ್ಣಿನ ಗಣೇಶ ಬೆಳೆಸಿ ಪರಿಸರನ ಉಳಿಸಿ ಅಂತ ಹೇಳ್ತೀನಿ ಅಷ್ಟೇ ನಾನು, ಓಕೆನಾ. ಇನ್ನು ಈ ಕಡೆ ಬರ್ಬೋದು ನೋಡಿ, ಇದು ಕೂಡ ಚೆನ್ನಾಗಿದೆ ನೋಡ್ತಿರ್ಬೋದು. ಇದು ಅಷ್ಟೇ ಹತ್ತಿ ಬೆಲೆಯಲ್ಲಿ ಬುಕ್ ಮಾಡಿದ್ದಾರೆ ನೋಡ್ತಿರ್ಬೋದು ವೀಕ್ಷರ, ಸಕ್ಕತ್ತಾಗಿದೆ ಗಣೇಶ. ಇದೆಲ್ಲ ನಿಮಗೆ ನೋಡಿ, ಇದೆಲ್ಲ ಇವ್ರದ್ದೊಂದು ಟ್ರೇಡ್ ಮಾರ್ಕ್ ಅಂದರೆ ಈ ಇದೆ ನೋಡಿ, ಈ ಡಿಸೈನ್ ಇದೆಯಲ್ಲ. ಸೊ ಈ ಡಿಸೈನು ಮತ್ತು ಈ ಫೇಸು ಇವು ಟ್ರೇಡ್ ಮಾರ್ಕ್ ಇರುತ್ತೆ. KT ಬ್ರದರ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಇದು ಎಲ್ಲಿ ನೋಡಿದ್ರೆ ಇದು ನೋಡಿದ ತಕ್ಷಣ ಅನ್ಕೊಂಬಿಡಿ KT ಬ್ರದರ್ಸ್ ಅವ್ರದ್ದು ಆ ಥರ. ಅದಾದ್ಮೇಲೆ ಇನ್ನು ಈ ಕಡೆ ಬರ್ಬೋದು. ಈ ವರ್ಷ ನೋಡಿ ಏನು ಸಕ್ಕದಾಗಿ ಮಾಡಿದ್ದಾರೆ ಇದು ದೊಡ್ಡದಾಗೆ. ಸೊ ಇದೇಗೆ ಬ್ರೋ, ಇದು ಫುಲ್ ಮಣ್ಣೆನಾ? ಇದು ಕೂಡ ಫುಲ್ ಮಣ್ಣೆ. ಫುಲ್ ಮಣ್ಣಿನ. ಓಕೆ ಓಕೆ, ಸಕ್ಕದಾಗಿದೆ ನೋಡಿ. ಈ ಸೈಡ್ ದರ್ಬಾರ್ ಥರ ಇದು ಗಣೇಶ ಇದು ತಲ್ದಿಂಬು, ಇದು ಏನಂತಾರೆ ಇದಕ್ಕೆ? ಅದೇ ದಿಂಬು, ಬಟ್ ಸುಮ್ಮನೆ ಇಟ್ಟಿರೋದು. ಇಲ್ಲಿಗೆ ಪಿಕಾಕ್ ಕಾಣುತ್ತೆ, ನವಿಲ್ ಬರುತ್ತೆ ಇದು. ಓಕೆ ಓಕೆ, ನವಿಲು ಈ ನವಿಲ್ ಇಟ್ಕೊಂಡಿರೋ ತರ ಇಲ್ಲಿ ಫೇಸ್ ಬರುತ್ತೆ. ಸೊ ಯಾವ ನಮ್ಮ ಏರಿಯಾದಾಗ ಮೂಡ್ಲಪಾಳ್ಯದವ್ರು ಮಾಡೋರು ಯಾರೋ, ಹೌದು, ಗೌರಿಪುತ್ರ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು, ಸಕ್ಕದಾಗಿದೆ. ಸೊ ಇದು ಯಾವ ರೀತಿ ಕಾನ್ಸೆಪ್ಟ್ ಇದು? ಹಂಸ ಇರುತ್ತೆ, ಹೋದ ವರ್ಷ ನೋಡಿದ್ರೆ ಹಂಸ ಆಯ್ತು, ಈ ಸತಿ ಅದೇ ನವಿಲಿನ. ಅವ್ರದೇನ ಇದನ್ನು? ಇಲ್ಲ ಅವ್ರದ್ದು ಕೂಡ ನವಿಲಿಂದ ಇದೆ. ಓಕೆ ಓಕೆ, ಇದೇ ತರ ಕೂತಿರೋದು. ಸೂಪರ್. ಇದು ಎಷ್ಟು ಫೀಟ್ ಬರುತ್ತೆ ಅಡಿಯಿಂದ ಮುಡಿ ಗಂಟೆ? 7 ಫೀಟ್ ಬರುತ್ತೆ. 7 ಅಡಿ ಬರುತ್ತೆ. 7 ಫೀಟ್ ಬರುತ್ತೆ. ಓಕೆ ಓಕೆ. ಇದಕ್ಕೇನು ಜ್ಯುವೆಲರಿ ವರ್ಕ್ ಮಾಡ್ತಾರೆ ನಿಮ್ಮತ್ರ? ಇಲ್ಲ, ಅವರು ಹೇಳ್ತೀನಿ ಬಜೆಟ್ ನೋಡ್ಕೊಂಡ್ಬಿಟ್ಟು ಹೇಳ್ತೀನಿ ಅಂತ. ಓಕೆ ಓಕೆ, ಸೊ ಬಜೆಟ್ ಮೇಲೆ ಡಿಪೆಂಡ್. ಸೊ ಜ್ಯುವೆಲರಿ ವರ್ಕ್ ಸಪರೇಟ್ ವಿಚಾರ, ಅದನ್ನ ನೆನ್ಪಿಟ್ಕೊಬಿಡಿ. ಜ್ಯುವೆಲರಿ ಮತ್ತೆ ಆರ್ಚ್ ಎಲ್ಲ ಸಪರೇಟ್ ಇರುತ್ತೆ. ಸೊ ಪ್ರಭಾವಳಿ, ಅದೇ ಆರ್ಚ್ ಪ್ರಭಾವಳಿ. ಓಕೆ. ಸೊ ಇದು ಎಷ್ಟು ಫೀಟ್? ಇದು ಕೂಡ 7 ಫೀಟ್ ಬರುತ್ತೆ. 7 ಫೀಟ್. ಇದೆಲ್ಲ ನಾರ್ಮಲ್ ಗಣಪತಿ. ಸೊ ನೋಡಿರ್ಬೋದು ವಿಷಯ ಎಷ್ಟು ಸಕ್ಕದಾಗಿದೆ. ಸೊ ನಂಗೆ ಗಣೇಶ ವಿಡಿಯೋ ಮಾಡಕ್ಕೆ ಒಂಥರ ಚೆಂದ ನೋಡಕ್ಕೆ. ಗಣೇಶಗಳನ್ನ ಒಂದೊಂದು ರೀತಿ ಡಿಫ್ರೆಂಟ್ ಆಗಿ ರೂಪದಲ್ಲಿ ಇದ್ದಾರೆ ಗಣೇಶ ನೋಡಕ್ಕೆ. ಹೋಸತಿಗಿಂತ ಈ ಸತಿ ಸ್ವಲ್ಪ ಡಿಫ್ರೆಂಟ್. ಹೌದು, ಹೋದ ವರ್ಷಕ್ಕೆ ನೋಡಿ, ಹೋದ ವರ್ಷಕ್ಕೆ ಕಂಪೇರ್ ಮಾಡೋಕ್ಕೆ ಜಾಸ್ತಿ ನಿಮ್ಗೆ ರಿಪೀಟ್ ಮಾಡಲುಗಳಿಲ್ಲ ಇಲ್ಲಿ. ಹೌದು, ಈ ಸತಿ ಸ್ವಲ್ಪ ಹೊಸ ಟ್ರೈ ಮಾಡಿದ್ದಾರೆ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ಕಲರೇಷನ್ ಗೊತ್ತಾಗುತ್ತೆ. ಹೌದು, ಇವಾಗ ನಿಮಗೆ ಫೇಸ್ ಎಲ್ಲ ಸಿಮಿಲರ್ ಅನ್ಸ್ಬೋದು, ನೋಡ್ತಿರ್ಬೋದು. ನೋಡಿ ಈ ಸ್ಟೈಲ್ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇದು ನಾರ್ಮಲ್ ಆಯ್ತು, ಇದು ಸ್ವಲ್ಪ ಸೈಡ್ ದರ್ಬಾರ್ ತರ ಸೊಳ್ಳು ಆಗಿರ್ಬೋದು ನಿಮಗೆ. ಅದು ಸಣ್ಣ ಸುತ್ಕೊಂಡಿದೆ, ಇದು ಸೊಳ್ಳು ನಿಮ್ಗೆ ಮುಂದೆ ಬಂದಿರೋದು. ಸೊ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆಕ್ಚುಲಿ ಇವರೆಲ್ಲ ನೋಡ್ತಿರ್ಬೋದು. ಸೊ ಅದು ಇದೆಲ್ಲ ಸಿಮಿಲರ್ ಬರುತ್ತೆ. ಇನ್ನ ಬನ್ನಿ ಈ ಕಡೆ ಹೋಗೋಣ. ನೋಡಿ ಇದು ಚಪ್ಪಂಗಲ ಅಂತ ಇದೆ, ಕಾಲ್ ಮೇಲೆ ಇದು ನಾರ್ಮಲ್ ಆಗಿ ಹಾಕೊಂಡಿರೋದು. ಆ ಲಾಸ್ಟ್ ಇರೋದು ಬೇರೆ ತರ ಇದೆ, ಇದು ಡಿಫ್ರೆಂಟ್ ಇದೆ, ಅದೇ ಬೇರೆ ತರ. ಆಲ್ಮೋಸ್ಟ್ ಈ ವರ್ಷ ತುಂಬಾ ಜನ ಕೇಳಿದ್ರೆ ಅನ್ಕೋತೀನಿ. ಹೌದು, ಇನ್ನು 2 ಮಾಡೋದಿದೆ. ಮುಂಚೆ ಬುಕ್ ಮಾಡ್ಕೊಂಡಿರೋದು ಇದಾವೆ, ಅವ್ನು ಇನ್ನೂ 2 ಮಾಡೋದಿದೆ. ಆಲ್ರೆಡಿ ಇದು ಬುಕ್ ಆಗಿದೆ. ಹೌದು, ಅದು ಕೂಡ ಹೊಸೂರು ಬ್ಲ್ಯಾಕ್ ಸ್ಟ್ರೀಟ್ ಬಾಯ್ಸ್ ಮಾಡಿದ್ದಾರೆ ನೋಡ್ತಿರ್ಬೋದು. ಇದು ನೋಡಿ ಶಿವನ ಕಾನ್ಸೆಪ್ಟು ಚೆನ್ನಾಗಿದೆ ನೋಡಿ. ತುಂಬಾ ಕಡೆ ಶಿವ ಅಂತ 6 ಪ್ಯಾಕ್ ಮಾಡ್ಬಿಡ್ತಾರೆ. ಇಲ್ಲಿ ಕರೆಕ್ಟಾಗಿ ಗಣೇಶನ ತರನೇ ಇದೆ. ಡೊಳ್ಳೊಟ್ಟೆ ಗಣೇಶ ನೋಡಿ, ಡೊಳ್ಳೊಟ್ಟೆ ಇರಲೇಬೇಕು, ಅವಾಗ ಚಂದ. ಇದು ಶಿವನ ಕಾನ್ಸೆಪ್ಟ್ ನೋಡಿ, ಅವಾಗ ಸಕಲ ಮಾಡಿದ್ದಾರೆ. ಅದೇ ಹೇಳಿದ್ರೆ ನಿಮಗೆ ಕಲರೇಷನ್ ಆದ್ಮೇಲೆ ಚಂದ ಇವೆಲ್ಲ ನೋಡಕ್ಕೆ. ಇವೆಲ್ಲ ವೈಟ್ ಪೇಚಸ್ ಹಾಕ್ಬಿಡಿ. ಆಕ್ಚುಲಿ ನಿಮಗೆ ವೈಟ್ ಪೇಚಸ್ ಮುಂದೆ ತೋರ್ಸೋಣ ಅನ್ಕೊಂಡೆ, ಬಟ್ ಏನ್ ಮಾಡಿದ್ರು ಪಾಪ ಅವ್ರಿಗೂ ಪ್ರೆಷರ್ ಅವರು ಪ್ರೆಷರ್ ಕಡೆ ಪಾಪ ಹೊಡ್ಕೊಂಡ್ಬಿಟ್ಟಾರೆ ಎಲ್ಲ. ಪಾಪ ಅವರು 2-3 ಜನ ಮಾಡೋದಲ್ಲ, ಆ ಕಾರಣ 4 ಜನ ಮಾಡೋದಲ್ಲ, 4 ಜನ ಮಾಡೋದು ತುಂಬಾ ಅಭಾವ ಇದೆ. ನೋಡ್ತಿರ್ಬೋದು ವಿಚಾರ ಲೈನ್ ನಾರ್ಮಲ್ ಇದೆಲ್ಲ ಸಿಮಿಲರ್ ಗಣೇಶಗಳು. ಇನ್ನು ಈ ಕಡೆ ಬರೋಣ ಬನ್ನಿ, ಇಲ್ಲಿ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ವೈಟ್ ಪ್ಯಾಚ್ ಮಾಡಿದ್ದಾರೆ. ವೈಟ್ ಪ್ಯಾಚ್ ಮಾಡಿ ನೆಕ್ಸ್ಟ್ ಕಲರಿಂಗ್ ಏನಾ? ಕಲರಿಂಗ್. ಓಕೆ ಓಕೆ. ಸೊ ನೋಡ್ಬೋದು ವಿಚಾರ ಇದೆಲ್ಲ ಆಲ್ಮೋಸ್ಟ್ ಇದೆಷ್ಟು 5 ಅಡಿನಾ ಬರುತ್ತೆ? 6 ಅಡಿ ಬರುತ್ತೆ. ಅದು 5 ಅಡಿ 6 ಅಡಿ, ಅದಕ್ಕೆ ಸ್ವಲ್ಪ ಉದ್ದ ಬರುತ್ತೆ. ಓಕೆ. ಹೊಂಗಸಂದ್ರ ಇದ್ಯಾರೋ ಶ್ರೀ ವಿದ್ಯಾಗಣಪತಿ ಇದು ಅಂತ ಸೂಪರ್ ಆಗಿದೆ. ಸೊ ಇದು ಕೂಡ ಅಷ್ಟೇ ನೋಡ್ತಿರ್ಬೋದು. ಸೊ ಇವೆಲ್ಲ ಆಯ್ತು. ಇನ್ನು ಈ ಕಡೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಬರುತ್ತೆ ನಿಮಗೆ, ಬಟ್ ಇದು ಸ್ವಲ್ಪ ದೊಡ್ಡ ಫೀಟ್ ನೋಡ್ತಿರ್ಬೋದು. ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ. 8 ಫೀಟ್ ನೋಡ್ತಿರ್ಬೋದು. 8 ಸಮಥಿಂಗ್ ಬರುತ್ತೆ ಇದು. ಚೆನ್ನಾಗಿದೆ ವಿಚಾರ.
ಸೊ ಫೇಸ್ ನಿಮ್ಗೆ ಅಂದ ಇರೋದು ಫೇಸ್ ಇವ್ರ ಕಣ್ಣೆಲ್ಲ ಬಿಡ್ತಾರೆ ನೋಡ್ಬೇಕು ನಿಮ್ಗೆ. ಲಾಸ್ಟ್ ವರ್ಷ ಒಂದು ಡೆಮೋ ಇತ್ತು, ಈ ವರ್ಷ ಡೆಮೋ ಇಲ್ಲ. ಗೌರಿ ಇದೆ, ಡೆಮೋ ತೋರಿಸ್ತೀನಿ ಈ ವರ್ಷ ನಿಮಗೆ. ಗೌರಿ ಹೆಂಗ್ ಮಾಡ್ತಾರೆ ಇವರು ಅಂದ್ಬಿಟ್ಟು. ಎಷ್ಟು ಫೀಟು 4 ಅಡಿ ಗೌರಿ ಎಲ್ಲ ನೋಡಿದ್ದೀರ ನೀವು, ಸಾಧ್ಯನೇ ಇಲ್ಲ ಇವ್ರು ತೋರಿಸ್ತೀವಿ. ಅದು ಮಣ್ಣಲ್ಲಿ ಮಾಡೋ ಗೌರಿನ, ಓಕೆನಾ. ಸೊ ಇದು ನೋಡಿ ಇದಕ್ಕೆ ಕಂಪೇರ್ ಮಾಡಿ ಎಷ್ಟು ಡಿಫ್ರೆಂಟ್ ಇದೆ ಮಾಡಲ್ ನಿಮಗೆ. ಇದು ನಿಮಗೆ ನಾರ್ಮಲ್ ಸಾದಾ ಥರ ಆಯಿತು, ಇದು ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಸ್ಟೈಲ್ ಆಗಿರೋ ಥರ ಸ್ಟೈಲ್ ಆಗಿದೆ ನೋಡ್ತಿರು. ಇದು ನಿಮಗೆ ಲಾಸ್ಟ್ ವರ್ಷ ವೀಣೆ ಕಾನ್ಸೆಪ್ಟಲ್ಲಿ ಇತ್ತಿದ್ದು ಅಲ್ವಾ? ಹಾಂ, ಸೊ ಆ ರೀತಿ ಇದು ಕೂಡ ಅಷ್ಟೇ ನೋಡಿ. ಸೊ ಇದಕ್ಕೂ ಡಿಫ್ರೆಂಟ್ ಇದೆ ಆ್ಯಕ್ಚುಲಿ. ಎಷ್ಟು ಕೈಯೆಲ್ಲ ನಿಮ್ಗೆ ಅದೇ ಹೇಳ್ತಾರೆ, ಕಸ್ಟಮೈಸೇ ನಿಮ್ಗೆ ಡಿಫ್ರೆಂಟ್ ಆ್ಯಕ್ಚುಲಿ ಒಂದೊಂದು ಥರ ಬರುತ್ತೆ. ಎಲ್ಲ ಸಿಮಿಲರ್ ಆಗ್ಬಿಟ್ಟು ಏನು ಚೆನ್ನಾಗಿರುತ್ತೆ, ಒಂದೊಂದು ಥರ ಇದೆ ಚಂದ ನೋಡೋಕ್ಕೆ. 8 ಫೀಟ್ ಅಬೌವ್ ಏನಿದೆಯಾ ಅದೆಲ್ಲ ಪೇಪರ್ ಗಣಪತಿ ಮಾಡ್ತಾ ಇದೀವಿ. ಪೇಪರ್ ಸ್ಮ್ಯಾಶ್ 8 ಫೀಟ್. ಇವಾಗ ಮಣ್ಣು ಎಷ್ಟು ಫೀಟ್ ಗಂಟೆ ಮಾಡ್ತಾ ಇದೀರಾ? ಈ 8 ಫೀಟ್ ಇದೆ, ಲಾಸ್ಟ್ 3 ಮಾಡಿದೀವಿ ಅಷ್ಟೇ. ಇದಕ್ಕಿಂತ ಹೈಟ್ ಏನಿದಾವ ಎಲ್ಲ ಪೇಪರ್ ಗಣಪತಿ, ಯಾಕಂದ್ರೆ ವೆಯ್ಟ್ ಸ್ವಲ್ಪ ಕಮ್ಮಿ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದೀವಿ. ಇನ್ನು ಈ ಕಡೆ ನೋಡ್ಬೇಕು ಸರ್, ಈ ಕಡೆ ಬನ್ನಿ ಬ್ರೋಗೆ. ಈ ಕಡೆಯಿಂದ ನೋಡಿ ಇಲ್ಲೊಂದು ಲೈನ್ ಇದೆ. ಸೊ ಇಲ್ಲಿ ವಿತೌಟ್ ಪೇಂಟ್ ಆಗಿರೋ ಕೆಲವೊಂದು ಇದೆ, ಬನ್ನಿ ತೋರಿಸಿ. ಆ ಕಡೆಯಿಂದನಾ ಹಿಂಗ ಹೋಗೋಣ, ಹಿಂಗಿಂದನಾ ಬನ್ನಿ ಬರೋ ಹೀಗೆ. ಆ ಕಡೆ ಇನ್ನೊಂದು ಲೈನ್ 6 ಫೀಟ್ ಇದೆ. ಹಾಂ ನೋಡೋಣ ಅದನ್ನೇ. ಹಾಂ ಆ ಲೈನಲ್ಲಿದೆ ನೋಡೋಣ ಒಂದು ಮರ್ತೋದು. ಹಾಂ ನೋಡಿ ವೀಕ್ಷರೇ, ಇದೆಲ್ಲ ನಿಮಗೆ ನೋಡಿ ಅದೆಲ್ಲ ವೈಟ್ ಪ್ಯಾಚ್ ಮಾಡಿಬಿಟ್ಟವ್ರೆ, ಇದೆಲ್ಲ ವೈಟ್ ಪ್ಯಾಚ್ ಮಾಡಿಲ್ಲ, ಓಕೆನಾ. ಅಲ್ಲ ವೈಟ್ ಪ್ಯಾಚ್ ಮಾಡಿ ಅದು ಪೇಂಟ್ ಮಾಡಿದೆ, ಇದಕ್ಕೆ ಪೇಂಟ್ ಮಾಡಿಲ್ಲ ಅಷ್ಟೇ. ನೋಡ್ತಿರ್ಬೋದು ಇದೆಲ್ಲ ಪಕ್ಕ ಮಣ್ಣಿಂದು, ಇವಾಗಲೇ ಗೊತ್ತಾಗ್ಬೋದು ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು, ಓಕೆನಾ. ನೋಡಿ ಬರೋ ನಾನು ಅನ್ಸುತ್ತೆ ಹತ್ರದಲ್ಲಿ ತೋರಿಸ್ಬಿಡ್ತೀನಿ. ಹಾಂ ನೋಡಿ ಹೇಗಿದೆ ಅಂತ ನೋಡ್ಕೋಬೋದು ಎಲ್ಲ ಅಡಿ ಮಡಿಗಂಟ. ಇದು ಎಷ್ಟು ಫೀಟ್ ಇದೆ? ಇದು 7 ಫೀಟ್ ಬರುತ್ತೆ. 7 ಅಡಿ ಬರುತ್ತಾ? ಸೊ ಇನ್ನು ಪಕ್ಕಕ್ಕೆ ಹೋಗೋಣ ಹಂಗೆ. ಸೊ ಇದು ಸಿಮ್ಲರ್ ಎರಡೂ. ಹೌದು. ಸೊ ಇದು ಬಂದು ಪೇಪರ್ದು ಇದೆಲ್ಲ ಅವಾಗ ತೋರಿಸ್ತಾರೆ ನನಗೆ ಸ್ಟಾರ್ಟಿಂಗಲ್ಲಿ. ಸೊ ಅದೇ ರೀತಿನೇ ಇದು ಕೂಡ ಅಷ್ಟೇ 7 ಫೀಟ್ ಬರುತ್ತೆ. ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಇವೆಲ್ಲ 7 ಫೀಟ್ ಅಲ್ಲ. ಈ ರೌಂಡಲ್ಲಿ ಇರೋದು 7.5 ಫೀಟು. ಸೊ ನೋಡ್ತಿರ್ಬೋದು ಇವೆಲ್ಲ, ಓಕೆನಾ. ಸೊ ಇನ್ನು ಆ ಕಡೆ 5 ಫೀಟ್ ತೋರಿಸಿಲ್ಲ ನಿಮಗೆ, 6 ಫೀಟ್ ಸಾರಿ. ಹಾಂ 6 ಫೀಟು. ಇದೆಲ್ಲ 5.5, ಇದು ಬಂದ್ಬಿಟ್ಟು 6 ಅಡಿ. ಸೊ ನೋಡ್ತಿರ್ಬೋದು ನೋಡಿ ಇವ್ರದ್ದು ಇದೆಲ್ಲ ಬ್ಯಾಕ್ಗ್ರೌಂಡ್ಸ್ ಇವ್ರದ್ದೆಲ್ಲ ಅಬ್ಸರ್ವ್ ಮಾಡ್ತಿರ್ಬೋದು. ಹೋದ ವರ್ಷ ನೀವು ನೋಡಿರ್ಬೋದು ಒಂದು ವೆಂಕಟೇಶ್ವರನ ಕಾನ್ಸೆಪ್ಟಲ್ಲಿ ಇತ್ತು, ಅದಕ್ಕೆ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಅಬ್ಸರ್ವ್ ಮಾಡಿದೆ ಹೇಗೆ ಅಂದ್ಬಿಟ್ಟು. ಸಾಕಾಗಿದೆ 6 ಅಡಿ. ಇದೆಲ್ಲ ಬುಕ್ ಆಗಿದೆಯಾ? ಇನ್ನು ಆಗ್ಬೇಕಾಯ್ತಲ್ಲ? ಇಲ್ಲ, ಬುಕ್ ಆಗಬೇಕು. ಇನ್ನು ಆಗಿದೆ, ಆಗಿದೆ. ಓಕೆ. ಈ ಡಿಸ್ಪ್ಲೇಗೆ ಮೊನ್ನೆ ಇಟ್ವಿ ಅಷ್ಟೇನೆ, ಎಲ್ಲ ಒಟ್ಟೊಟ್ಟಿಗೆ ಇಟ್ಟು ಕ್ಲೋಸ್ ಮಾಡಿದ್ವಿ. ಸೊ ಇದು ನೋಡಿ ಸಕ್ಕತ್ತಾಗಿದೆ. ಇದು ದರ್ಬಾರ್ ಮಾಡ್ತಾ ಇರ್ತಾರೆ, ಕಾಲ್ ಮೇಲೆ ಕಾಲಕ್ಕೆ ಕೂತಿರ್ತಾರೆ, ಚೆನ್ನಾಗಿದೆ ನಿಮ್ಗೆ ಡಿಫ್ರೆಂಟ್ ಆಗಿ. ಸೊ ಇವೆಲ್ಲ ನಿಮಗೆ 6 ಅಡಿ ಇಲ್ಲ ಎಲ್ಲೂ. ಆ ಲಾಸ್ಟಲ್ಲಿ ಇರೋದು 8 ಅಡಿ ಅಲ್ಲ 8 ಅಡಿ. ಸೊ ನಿಮ್ಮ ರ್ಯಾಂಡಮ್ ಹಿಂಗೆ ತೋರಿಸ್ತೀನಿ ನೋಡ್ಕೊಬಿಡಿ ಹೇಗಿದೆ ಅಂತ. ಸೊ ಇದರಲ್ಲಿ ನೀವು ಯಾರು ಬುಕ್ ಮಾಡಿದ್ರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರೋ ಕಮೆಂಟ್ ಇದು ಬುಕ್ ಮಾಡಿದ್ದಾರೆ. ಚಿತ್ರದುರ್ಗದ. ಓ ಇಲ್ಲಿಂದ ಚಿತ್ರದುರ್ಗ ಹೋಗುತ್ತಾ? ನೋಡಿ ಸರ್, ಇಲ್ಲಿಂದ ಚಿತ್ರದುರ್ಗಕ್ಕಂದ್ರೆ ಅರ್ಥ ಮಾಡ್ಕೋಬೋದು. ಇವರೆಲ್ಲ ಇವ್ರದ್ದು ಮಾಡ್ಲ್ಗಳು ನೋಡಿ ಇಷ್ಟಪಟ್ಟು ತಗೋತಾರೆ ಜನ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನೀವು ಎಲ್ಲೇ ಯಾರೇ ವೀಡಿಯೋ ನೋಡ್ತಾರೆ ದಯವಿಟ್ಟು ವಿಸಿಟ್ ಮಾಡಿ ಆಮೇಲೆ ಇದು ಮಾಡಿ. ಸೊ ಬನ್ನಿ ಗೌರಿ ತೋರಿಸ್ತೀನಿ ನಿಮಗೆ. ಬನ್ನಿ ಗೌರಿ ಬನ್ನಿ, ಆ ಕಡೆ ಪೇಪರ್ ಆಗಿರೋ ಗೌರಿ ತೋರಿಸ್ಬಿಡೋಣ ಒಂದು ಜಸ್ಟ್ ಡೆಮೋ. ಬನ್ನಿ. ಸೊ ವೀಕ್ಷಕರೇ, ಇದು ನೋಡ್ತಿರ್ಬೋದು, ಇದು ಗೌರಿ ಹೋದ ವರ್ಷ ಕೂಡ ತೋರಿಸಿನಿ 4 ಫೀಟ್ ಗೌರಿ. ಸೊ ಅಣ್ಣನ ಹೈಟ್ ಕಂಪೇರ್ ಮಾಡಿ ಐಡಿಯಾ ಬರ್ಬೋದು ನಿಮ್ಗೆ. ಎಷ್ಟು ಇದೆಯಾ ನೀನು? ಎಷ್ಟು ಇದೆಯಾ? ಹಾಂ ನೋಡಿ ಅಬ್ಸರ್ವ್ ಮಾಡ್ಬೋದು. ಸೊ ನಿಮಗೆ ಬೇಸಿಂದ ಹೇಳ್ತಾ ಇದ್ದೀನಿ, ಜಸ್ಟ್ ಗೌರಿ ಮಾತ್ರ ಹಾಕೊಂಬಿಡಿ. ಬೇಸಿಂದ 4 ಫೀಟ್ ಬರುತ್ತೆ. ಇದು ಬಂದ್ಬಿಟ್ಟು ಈ ವರ್ಷ ಇವರು ಒಂದು ಪೀಸ್ ಮಾತ್ರ ಪೇಪರ್ ರೆಡಿ ಮಾಡಿದ್ದಾರೆ. ಸೊ ಎತ್ಬೋದು ಒಬ್ಬನೇ ನೋಡಿ ಎಷ್ಟು ಲೈಟ್ ವೆಯ್ಟ್ ಬರುತ್ತೆ ನಿಮ್ಗೆ, ಇದೆಲ್ಲ ಆರಾಮಾಗಿ ಎತ್ಕೊಬೋದು. ಆದರೆ ಮಣ್ಣಲ್ಲಿ ಸ್ವಲ್ಪ ನಿಮಗೆ ಹೆವಿ ಭಾರ ಬರುತ್ತೆ. ಈ ವರ್ಷ ಫಸ್ಟ್ ಟೈಮ್ ಇವರು ಅದು ಇಷ್ಟು ದೊಡ್ಡ ಗೌರಿ ಇಷ್ಟೇ ಅಲ್ಲದೆ ನಿಮಗೆ ಪೇಪರಲ್ಲಿ ಸಾರಿ ಮಣ್ಣಲ್ಲಿ ರೆಡಿ ಆಗಿರುವಂಥ ಗೌರಿ ಒಂದೇ ಒಂದಿದೆ, ಅದು ತೋರಿಸ್ತೀನಿ. ವಿತ್ ಜ್ಯುವೆಲರಿ ವರ್ಕ್ ಇದೆಯಲ್ಲ, ಅದು ಜ್ಯುವೆಲರಿ ವರ್ಕ್ ಪೇಂಟಿಂಗ್ ಆಗಿರುವಂಥದ್ದು. ಎಷ್ಟು ಚೆನ್ನಾಗಿ ತೋರಿಸ್ತೀನಿ ಬನ್ನಿ. ಸೊ ನೋಡೋಣ. ಸೊ ವೀಕ್ಷಕರು ಇದೇನು ನೋಡ್ತಾ ಇರೋದು ಬಂದು 8.5 ಅಡಿ ಗಣೇಶ ಅವಲ್ಲಿ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ಪೇಪರ್ ಗಣೇಶ, ಪೇಪರ್ ಮಾಡಿರೋಂಥದ್ದು ಲೈಟ್ ವೆಯ್ಟು. ಎತ್ತಿ ತೋರಿಸ್ತಾರೆ ನಿಮ್ಗೆ, ಎತ್ತಿದ್ದು ಬರ್ತಾರೆ. ಸೊ ಯಾವುದೇ ರೀತಿ ಕ್ರೇನ್ ಇಲ್ಲ ನೋಡಿ, ಕೈಯಲ್ಲೇ ಎತ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಲೈಟ್ ವೆಯ್ಟ್ ಬರುತ್ತೆ ಅಂತ. ಅಮ್ಮಮ್ಮ ಅಂದ್ರೆ ಎಷ್ಟು ಬರ್ಬೋದು, ಎಷ್ಟು ಕೆಜಿ ಬರ್ಬೋದು ಅಮ್ಮಮ್ಮ ಅಂದ್ರೆ ನಿಮ್ಗೆ ಅನಿಸ್ದಂಗೆ? ಬರುತ್ತೆ ಒಂದು 80 ಅಡಿ ಅಷ್ಟೇ. ನಾರ್ಮಲ್ ಒಬ್ಬ ಮನುಷ್ಯ ಬಂದಂಗೆ ಅಲ್ವಾ? ನಾರ್ಮಲ್ ಒಂದು 65ರಿಂದ 80 ಅಡಿ ಈಸಿಯಾಗಿ ಆಕ್ಸಿಸ್ ಮಾಡಿ ಎತ್ಕೊಂಡು ಹೋಗ್ಬೋದಲ್ವಾ? ಸೊ ಅದೇ ಹೇಳಿದ ನಮಗೆ ಲೈಟ್ ವೆಯ್ಟ್ ಇರೋ ಕಾರಣ ಇವರು ಈ ವರ್ಷ ಎಲ್ಲ ಕಡೆ ಟ್ರೆಂಡಿಂಗ್ ಇರೋ ಇದೆಯಲ್ಲ ಪೇಪರು. ಸೊ ಆ ಕಾರಣಕ್ಕೆ ಇವರು ಮಾಡಿದ್ದಾರೆ. ಸೊ ಹಂಗನ್ಬಿಟ್ಟು ಪೇಪರ್ ನಿಂತ ತಕ್ಷಣ ನಿಮಗೆ ತುಂಬ ಜನ ಫಿನಿಶಿಂಗ್ ಎಲ್ಲ ಚೆನ್ನಾಗಿರಲ್ಲ, ಬಟ್ ಇವರು ಫಿನಿಶಿಂಗ್ ನೋಡ್ಬೋದು ನಿಮ್ಗೆ ಎಷ್ಟು ಸಕ್ಕತ್ತಾಗಿದೆ ಅಂದ್ಬಿಟ್ಟು. ಅಡಿಯಿಂದ ಮುಡಿಗಂಟ ನೋಡಿ, ಇದು ಆಗಿರ್ಬೋದು, ಇದಾಗಿರ್ಬೋದು, ಈ ಎಲ್ಲ ಪೇಪರ್ ಆಲ್ಮೋಸ್ಟ್ ಈ ಸೆಕ್ಷನಲ್ಲಿ ಏನು ನೋಡ್ತಾ ಇರಾ ಇವೆಲ್ಲ ಪೇಪರು. ಆ ಕಡೆ ಸೆಕ್ಷನ್ ನೋಡ್ತಾ ಇರೋದಲ್ಲ ಮಣ್ಣಿಂದು, ಓಕೆನಾ. ಸೊ ವೀಕ್ಷರೇ, ಇದು ಇವರು ಪಕ್ಕದ ಚಿಕ್ಕದ ಒಂದು ಗೋಡನ್ ಮಾಡ್ಕೊಂಡ್ರೆ ಇಲ್ಲಿ ಈ ವರ್ಷ ಸ್ಪೆಷಲ್ ಏನೇನು ಹೇಳಿದ್ರೆ ಬಾಲ ಗಣೇಶ ಮಾಡಿದ್ದಾರೆ ವೀಕ್ಷರ. ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ. ಇದು ಪ್ಯೂರ್ ಮಣ್ಣಿನ ಗಣೇಶ ಇದು, ಓಕೆನಾ. ಇವರೇ ಹಚ್ಚಿ ಇಳಿಸಿ ಮಾಡಿರುವಂಥ ಗಣೇಶ ನೋಡ್ತಿರ್ಬೋದು. ಎಷ್ಟು ಬರುತ್ತೆ ಇದು? ಒಂದು 4 ಫೀಟಾ? 4 ಅಡಿ ಸಮಥಿಂಗ್ ಬರುತ್ತೆ. ಸೊ 4 ಅಡಿ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು. 1 2 ಆಲ್ರೆಡಿ ಒಂದು ಬುಕ್ ಆಗಿಬಿಟ್ಟಿದೆ. ಎದಕ್ಕಪ್ಪ JP ನಗರ್ ಬುಕ್ ಆಗಿದೆ ನೋಡ್ತಿರ್ಬೋದು. ಇದು ಸಕ್ಕದ ನೋಡಿ. ಇದರಲ್ಲೂ ಕೂಡ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನೋಡಿ. ಈ ಸೊಂಡ್ಲಿನ್ಗೆ ಲೆಫ್ಟ್ ಸೈಡಿಗಿದೆ,
ಈ ಸೌಂಡ್ ನಿಮಗೆ ಸ್ಟ್ರೈಟ್ ಇದೆ, ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದಲ್ಲದೆ ನಿಮಗೆ ನನಗೆ ಬೇಡ ಗುರು ನಮ್ಮ ಪೇಪರ್ ಎಲ್ಲ ಇವಿ ಇದು ಸಾರಿ ಮಣ್ಣೆಲ್ಲ ಇವಿ ವೈಟ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಸೊ ಬನ್ನಿ ನಿಮಗೆ ಆಪ್ಷನ್ ಅಂದ್ಬಿಟ್ಟು ಪೇಪರ್ ಕೂಡ ಮಾಡಿದ್ದಾರೆ. ಸೇಮ್ ಮಾಡಲೇ ಪೇಪರ್ನು ಕೂಡ ಮಾಡಿದ್ದಾರೆ. ಸೊ ನಿಮ್ಗೆ ಯಾವುದೇ ತಗೋಬೋದು. ಇಫ್ ಇನ್ ಕೇಸ್ ನಂಗೆ ಮಣ್ಣು ಬೇಡ ಗುರು ಪೇಪರ್ ಕೊಡ್ತೀವಿ ಪೇಪರ್ಗೆ ಕೊಡ್ಬೋದು. ಎರಡು ಥರ ಆಪ್ಷನ್ ಮಾಡಿ ಒಂದೇ ಸಿಂಗಲ್ ಮಾಡಲ್ ಅಲ್ಲೇ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ನೋಡಿ ಎಷ್ಟು ಡಿಫ್ರೆಂಟ್ ಇದೆ. ಎಷ್ಟು ಮಾಡಲ್ ರೆಡಿ ಇದೆ ಈ ಥರದ್ದು ಇವಾಗ ಪ್ರೆಸೆಂಟ್ ನಿಮ್ಮ ಹತ್ರ? ಈ ನಮ್ಮ ಹತ್ರ ಈಗ ಒಂದು 8 ಪೀಸ್ ಅಷ್ಟೇನಾ? ಇಫ್ ಇನ್ ಕೇಸ್ ನನಗೆ ಬೇಕಾ ಕೇಳಿದ್ರು ಕಷ್ಟ ಸೊ ಪಾಪ ಇವ್ರಿಗೂ ವರ್ಕ್ ಪ್ರೆಷರ್ ಇರೋ ಕಾರಣ ಪಾಪ ಕಮ್ಮಿ ಮಾಡಿದಾರೆ. ಮುಂದಿನ ವರ್ಷ ಬೇಕಾದ್ರೆ ಇನ್ನೂ ಮಾಡ್ಕೊಡ್ತಾರೆ. ಅದೇ ಹೇಳಿದ್ನಲ್ಲ ಸ್ವಲ್ಪ ಆಲ್ಮೋಸ್ಟ್ ಗಣೇಶ ಹಬ್ಬಕ್ಕೆ ಒಂದು 6 ಮಂತ್ ಮುಂಚೆ ಹೇಳಿದ್ರೆ ಇನ್ನೂ ಬೆಸ್ಟ್ ಅವ್ರಿಗೆ ನೆಮ್ಮದೇ ಮಾಡ್ಕೊಡ್ತಾರೆ. ಸೊ ಗಣೇಶ ಹಬ್ಬ 2 ತಿಂಗಳಿಂದ ಮಾಡಿದಾಗ ಅವ್ರಿಗೂ ಆಗಲ್ಲ, ಈ ಪ್ರೆಷರ್ ಇರ್ತದೆ. ಸೊ ಬನ್ನಿ ನಾ ಈ ಕಡೆ. ಸೊ ಇವೆಲ್ಲ ರೆಗ್ಯುಲರ್ ಇದು ವೆಂಕಟೇಶ್ವರನ ಕಾನ್ಸೆಪ್ಟ್ ಇದು. ಹೋದ ವರ್ಷ ಕೂಡ ತೋರಿಸಿದ್ದೆ. ಇದು ಸಕ್ಕತ್ತಾಗಿರೋದು ಜ್ಯುವೆಲರಿ ವರ್ಕ್ ಮಾಡಿಬಿಟ್ರೆ ಮತ್ತೆ ಬೆಂಕಿಯಾಗಿ ಬರ್ತಿದ್ದು ನೋಡ್ತಿರ್ಬೋದು ಗಣೇಶ. ಓಕೆನಾ? ಇದು ಎಷ್ಟು ಫೀಟು? 4 ಫೀಟಾ? 4 ಫೀಟ್ ಬರುತ್ತೆ. ಇನ್ನು ಇದು ಕೂಡ ಅಷ್ಟೇ ನೋಡಿ. ನಿಮ್ಗೆ ಅವಾಗಲೇ ಹೇಳಿದ್ದೆ ವೀಕ್ಷಕರೇ, ಗೌರಿ ನೋಡ್ಬೋದು ಎಷ್ಟು ಅಂದ ಚಂದ, ಏನು ಸಕ್ಕತ್ತಾಗಿದೆ ವೀಕ್ಷರ. ಗೌರಿ ನೋಡ್ಬೋದು ಹತ್ರದಲ್ಲಿ ಬರ್ಬ್ರ 4 ಫೀಟ್ ಗೌರಿ ವೀಕ್ಷರ. ಅವಾಗಲೇ ನಿಮ್ಗೆ ಎಲ್ಲಿ ಪೇಪರಲ್ಲಿ ತೋರಿಸಿದ್ನಲ್ಲ ಅದೇ ಮಣ್ಣಿನ ಗೌರಿ ಇದು. ಎಷ್ಟು ಸಕ್ಕತ್ತಾಗಿ ಕಣ್ಣು ವರ್ಕ್ ನೋಡ್ಬೋದು ನಿಮಗೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಕಣ್ಣು ವರ್ಕ್ ಅಲ್ಲ ನಿಮಗೆ. ಹಾಂ, ಮತ್ತು ಫೇಸ್ ನೋಡು ಎಷ್ಟು ಅಂದ ಇದೆ ನೋಡಿ. ತುಂಬ ಜನ ಹುಡುಕ್ತಿರ್ತಾರೆ ದೊಡ್ಡ ಗೌರಿ. ತುಂಬ ಜನ 22 ಅಡಿ ಗಣೇಶ ತೊಗೊಂಬಿಟ್ಟು 22 ಗಣೇಶ ತಗೋತಾರೆ, ಪುಟ್ ಗೌರಿ ಕೂಡಿಸ್ತಾರೆ ಅಂತ ಹುಡುಕ್ತಾ ಇರ್ತಾರೆ. ಅದು ಏನು ಮಾಡ್ತಾರೆ, ತುಂಬ ಜನ POP ಕೂರಿಸ್ತಾರೆ ದೊಡ್ಡ ದೊಡ್ಡ ಗೌರಿಗಳನ್ನ. ಸೊ ಇನ್ ಕೇಸ್ ಬೇಕಾದ್ರೂ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇಷ್ಟು ದೊಡ್ಡ ಗೌರಿ ಎಷ್ಟು ಚೆನ್ನಾಗಿ ಕಾಚುತ್ತದೆ ಕಜ್ಜಾಯ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಎಷ್ಟು ಸಕ್ಕದ. ಮತ್ತು ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಿಮಗೆ ವಾಲೆ ಹಾಕೋಕ್ಕೆ, ಮೂಗುತಿ ಹಾಕೋಕ್ಕೆ ಎಲ್ಲದಕ್ಕೂ ಅವ್ರು ಹೋಲ್ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ರೀತಿ ಇವಾಗ ಫುಲ್ ಡೈಮಂಡ್ ವರ್ಕ್ ಏನೋ ಮಾಡಿಸ್ತೀರ ಅಂತ ಹೇಳಿದ್ರೆ ನಿಮ್ಗೆ ಈಸಿ ಆಗಲಿ ಅಂತ ಎಷ್ಟು ಸಕ್ಕದಾಗಿದೆ ನೋಡ್ತಿರ್ಬೋದು. ಇನ್ನೂ ಎಷ್ಟು ಬರ್ತಾನೆ ಈ ಥರದ್ದು? ಇನ್ನು ನಿಮ್ಮ ಹತ್ರ ನಾವು ಬುಕ್ ತಗೊಂಡೇ ಮಾಡೋದು. ಬುಕ್ ಹಂಗೆ ದೊಡ್ಡದಲ್ವಾ, ಎಲ್ಲರೂ ತಗೊಳ್ಳಲ್ಲ. ನಿಜ. ಇಫ್ ಇನ್ ಕೇಸ್ ಬೇಕಾದ್ರೆ ಬುಕ್ಕಿಂಗ್ ಮಾತ್ರ ಮಾಡ್ಕೊಡ್ತಾರೆ. ತುಂಬ ಪಾಪ ಅವ್ರಿಗೆ ಮಾಡಿ ಇಟ್ಕೊಳಕ್ಕಾಗಲ್ಲ, ರೆಗ್ಯುಲರ್ ತೊಗೊಳಲ್ಲ ಇಷ್ಟು ದೊಡ್ಡ ಗಣೇಶಗಳು. ಆಲ್ಮೋಸ್ಟ್ ಗಣೇಶನೇ ಇಷ್ಟು ದೊಡ್ಡ ತೊಗೊಳಲ್ಲ ತುಂಬ ಜನ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇನ್ನು ಈ ಕಡೆ ಬರ್ಬೋದು ನೋಡಿ. ಇದು ಬುಕ್ ಆಗಿದೆ ನೋಡ್ತಿರ್ಬೋದು. ಕಗ್ಲಿಪುರಿಗೆ ಬುಕ್ ಆಗಿದೆ ಬಾಲ ಗಣೇಶ. ಇದು ಕೂಡ ಇದು ಮಣ್ಣಿನ ಗಣೇಶ. ಓಕೆನಾ? ಇದು ಮಣ್ಣಿಂದ ಎಲ್ಲ ನೋಡ್ತಿರ್ಬೋದು. ಇದು ವೆಂಕಟೇಶ್ವರನ ಕಾನ್ಸೆಪ್ಟು. ಈ ಕಡೆ ಎಲ್ಲ ನೋಡಿ ಎಷ್ಟು ಸಕ್ಕದಾಗಿದೆ ಗಣೇಶಗಳು. ಸೊ ಅದಾದಮೇಲೆ ಇನ್ನು ಈ ಕಡೆ ಬರೋದಾದರೆ ಹಾಂ, ಸೊ ಇಲ್ಲಿ ನೋಡ್ಬೋದು ವೀಕ್ಷರ ಪುಟ್ಟ ಗಣೇಶ ಎಷ್ಟು ಪುಟ್ಟದಾಗಿದೆ ನೋಡ್ತಿರ್ಬೋದು. ಇದು ಈಗ ಎಷ್ಟು ಫೀಟ್ ಏನಾದ್ರು ಎಲ್ಲ 1 ಅಡಿ ಒಂದು ಲೈಟ್ ಬಿಡ್ತೀನಿ ತಡ್ರಿ, ನಿಮಗೆ ಗೊತ್ತಾಗ್ತಿಲ್ಲ ಅನ್ಕೋತೀನಿ. ಸೊ ನೋಡ್ಬೋದು ವೀಕ್ಷರ ಎಷ್ಟು ಸಕ್ಕದಾಗಿದೆ ಗಣೇಶ. ಇದನ್ನು ಮಾಡ್ಕೊಡ್ತೀರಾ ಹೆಂಗೆ? ಇದು ಹೌದು ಮಾಡ್ಕೊಡಲ್ಲ, ಬಟ್ ಇರೋದು ರೆಗ್ಯುಲರ್ ನಮ್ಮ ಹತ್ರ ತಗೊಂಡು ಹೋಗ್ತಾರಲ್ಲ ಅವ್ರಿಗಂತ ಮಾಡಿರೋದು ಅಷ್ಟೇ. ಇದು ಎಷ್ಟು ಫೀಟ್ ಇದೆ? 3 ಅಡಿ ಇದೆಯಾ? ಇಲ್ಲ ಒಂದು 2 ಅಡಿ ಬರುತ್ತೆ. 1.5-2 ಅಡಿ ವೀಕ್ಷರ ನೋಡಿ. 1.5-2 ಅಡಿ ಗಣೇಶ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕದಾಗಿ. ಅದು ಪೇಟ ಗೀಟಲ್ಲ, ಇದು ಪೀಟಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಇನ್ನು ಈ ಕಡೆ ನೋಡ್ಬೋದು ನೋಡಿ. ಜಸ್ಟ್ ಇವರೇ ಮಾಡೋದು. ಯಾರ ಕಡೆ ತಂದಿರಲ್ಲ ನೀವು? ಇಲ್ಲ ನೀವೇ ಮಾಡಿರೋದು ಆ್ಯಕ್ಚುಲಿ ನೋಡಿ. ಎಲ್ಲ ಇವರೇ ಮಾಡೋದನ್ನ. ಈ ಕಡೆ ಬರೋದು ನೋಡಿ. ಓದರ್ಸಿದ್ದು ನಿಮ್ಗೆ ಹೆಂಗೆ ಬರುತ್ತೆ ವರ್ಕ್ ಅನ್ನೋ ಒಂದು ಐಡಿಯಾ. ಓಕೆನಾ? ನೋಡಿ ಜ್ಯುವೆಲರಿ ವರ್ಕಲ್ಲಿ ಈ ಜ್ಯುವೆಲರಿ ನೀವೇ ಮಾಡಿರೋದಾ? ಚಿಕ್ಕದಾಗಿ ಮಾಡ್ಕೊಂಡಿರೋ ಅಷ್ಟು ಜ್ಯುವೆಲರಿ ಇದೆ ನೋಡ್ತಿರ್ಬೋದು. ಸೂಪರ್ ಆಗಿದೆ ನೋಡಿ. ಇವ್ರ ಕಲರೇಷನ್ ನಿಮ್ಗೆ ಇಲ್ಲಿ ನೋಡಿದಾಗ ಐಡಿಯಾ ಬರ್ಬೋದು ಕಲರೇಷನ್ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು. ಓಕೆನಾ? ಇಲ್ಲೊಂದು ಜ್ಯುವೆಲರಿ ವರ್ಕ್ ಆಗಿರೋ ರೆಡಿ ಆಗಿರೋದಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ವಿಷಯ. ಸೊ ಇವರೇ ಮಾಡಿರೋದು ಜ್ಯುವೆಲರಿ ವರ್ಕು ನೋಡ್ತಿರ್ಬೋದು. ನಿಮಗೆ ಕಿವಿ ಹತ್ರಿಂದ ಹಿಡಿದು ಸೊಂಡ್ಲ ಹತ್ರಿಂದ ಹಿಡಿದು ಎಲ್ಲ ಅಡಿಯಿಂದ ಮುಡಿಗಂಟ ನೋಡಿ ಹೆಂಗೆ ಮಿಣಗ್ತಾ ಇದೆ ನೋಡಿ. ಸಕ್ಕತ್ತಾಗಿದೆ. ಎಷ್ಟು ಫೀಟ್ ಇದೆ ಇದು? 4 ಫೀಟ್ ಬರುತ್ತೆ. 4 ಫೀಟ್ ಬರುತ್ತಾ ಇದು? ಸೊ ಇದೇನು ಬುಕ್ಕಿಂಗ್ ಇದೆಯಾ ಪ್ರೆಸೆಂಟು? ಸೋಲ್ಡ್ ಆಗಿದೆಯಾ? ಇಲ್ಲ, ಬುಕ್ಕಿಂಗ್ ಇದೆಯಾ? ಸೊ ವೀಕ್ಷರ ನೋಡ್ತಿರ್ಬೋದು. ಇದು ರೆಡಿ ಇದೆ. ಇಫ್ ಇನ್ ಕೇಸ್ ಏನೋ ಬುಕ್ಕಿಂಗ್ ಮಾಡ್ಕೊಳ್ಳೋದು ಇಷ್ಟ ಇದೆ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೋಬೋದು. ಎಷ್ಟು ಸಕ್ಕತ್ತಾಗಿದೆ ನೋಡ್ತಿರ್ಬೋದು ನೋಡಿ. ಗಣೇಶ ಫುಲ್ ರೆಡಿ ಇದೆ. ಜಸ್ಟ್ ಬಂದು ತೊಗೊಂಡು ಹೋಗ್ತಾ ಇರೋದೇ ನೀವು ಅಷ್ಟೇ. ಸೂಪರ್ ಆಗಿದೆ. ಸೊ ಇದು ನೋಡ್ಬೋದು. ಅದಕ್ಕಿಂತ ಚಿಕ್ಕದು ಎಷ್ಟು 3 ಅಡಿ ಇದೆ ಅದು? 3.5 3 ಅಡಿ. ಇದು ಕೂಡ ಜ್ಯುವೆಲರಿ ರೆಡಿ ಆಗಿದೆ ನೋಡ್ತಿರ್ಬೋದು. ಎಷ್ಟು ಸಕ್ಕತ್ತಾಗಿದೆ ನೋಡಿ. ನೀವು ಕಣ್ಣೆಲ್ಲ ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಡಿಯಿಂದ ಮುಳುಗಂಟ. ಮತ್ತು ಇದೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಧೋತಿ ವರ್ಕ್ ಮಾಡಿದ್ದಾರೆ ನೋಡಿ. ಇದ್ರಿಗೆ ಎಷ್ಟು ಸಕ್ಕತ್ತಾಗಿ ನೋಡ್ತಿರ್ಬೋದು ನೋಡಿ. ಇಲಿ ಆಗಿರ್ಬೋದು ಏನು ಸಕ್ಕತ್ತಾಗಿದೆ ನೋಡಿ. ನೋಡಿ ಹೆಂಗಿದೆ ಗಣೇಶ. ಅದು ಇದು 2 ರೆಡಿ ಇದೆ. ಇದು ಬುಕ್ಕಿಂಗ್ ಇದೆಯಾ? ಅದು ಬುಕ್ಕಿಂಗ್ ಇದೆ. ಸೊ ನೋಡ್ಬೋದು ವೀಕ್ಷರ. ಇಫ್ ಇನ್ ಕೇಸ್ ಯಾರಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕೂಡ ಬುಕ್ಕಿಂಗ್ ಅವೈಲೇಬಲ್ ಇದೆ. ಇದು ಮತ್ತು ಇದು ಇಫ್ ಇನ್ ಕೇಸ್ ಯಾರಾದರೂ ನನಗೆ ಅರ್ಜೆಂಟಾಗಿ ಬೇಕು ಅಂದ್ರೆ ತೊಗೊಂಡೋಗ್ಬೋದು. ಎಲ್ಲ ಮಣ್ಣಿನ ಗಣೇಶಗಳೇ. ಇದು ನೋಡಿ ಇವಾಗ ಇಲ್ಲೇನು ನೋಡಿದ್ರೆ ಇದು ಕಲರಿಂಗ್ ಆಗಿರೋದು ಅದೇ ಸೇಮ್ ಗಣೇಶ. ಇದು ವಿತೌಟ್ ಪೇಂಟ್ ಆಗಿರೋದು ನೋಡ್ತಿರ್ಬೋದು ನೀವು. ಇದು ನೋಡಿ ಪಾಟೀಲ್ ಟೈಪ್ ಗಣೇಶ. ಇದು ಕೂಡ ನೋಡ್ತಿರ್ಬೋದು. ಇದು ಅಷ್ಟೇ ತೋರಿಸ್ಬೋದು ಅದೇ ಥರದ್ದೇ. ಇದು ಅಷ್ಟೇ. ಸೊ ಇದು ನೋಡಿ ಈ ಪುಟ್ಟದಾಗಿರೋ ಇದೊಂದು 3.5 ಅಡಿ ಗಣೇಶನಿಗೆ ಹಿಂಭಾಗದಲ್ಲ ಅದೇ ಫುಲ್ ಕೈಯಲ್ಲಿ ಮಾಡೋಂಥದ್ದು ಯಾವುದೋ ಅಚ್ಚು ಬಳಸ ಮಾಡೋವಂಥದ್ದು. ಇದಕ್ಕೆ ನಿಮ್ಗೆ ಹಿಂಭಾಗದಲ್ಲಿ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಏನು ಮಜಾ ಇರುತ್ತೆ ಅಬ್ಸರ್ವ್ ಮಾಡ್ಬೋದು. ಈ ಕಡೆ ನೋಡಿ ಹೆಂಗೆ ಸಕ್ಕದಾಗಿ ಕಾಣೋದು ಬ್ಯಾಕ್ಗ್ರೌಂಡ್ ಇದ್ಬಿಟ್ರೆ ಮಾತ್ರ. ಇದು ಇನ್ನು ಇದೆಲ್ಲ ಕಲರೇಷನ್ ಒಟ್ಟಿಗೆ ಮಾಡ್ತೀರಾ ನೆಕ್ಸ್ಟ್ ಮಂತಲ್ಲಿ? ಇದೆಲ್ಲ ಕಲರೇಷನ್ ಮತ್ತೆ ಬಂದು ತೋರಿಸಿದೆ ನೋಡಿ. ಇದು ಕಿವಿ ಡಿಫ್ರೆಂಟಾಗಿ ಕೊಟ್ಟರು, ಸ್ವಲ್ಪ ಅಗ್ಲಾಗಿ ಕೊಟ್ಟಿದ್ದಾರೆ ಕಿವಿ. ಸಕ್ಕದಾಗಿದೆ ನೋಡಿ ಅಲ್ಲ.
ಸೊ ವೀಕ್ಷಕ ನೋಡಿದ್ರಲ್ಲ, ನಿಮ್ಗೆ ಆಲ್ಮೋಸ್ಟ್ ಇರೋದೆಲ್ಲ ತೋರಿಸಿ ನಿಮಗೆ. ಸೊ ಬ್ರದರ್ ಹೇಳ್ಬಿಡಿ ಬ್ರದರ್, ಇನ್ನೊಂದು ನಮ್ಗೆ ಗೊತ್ತು ಹೊಸದಾಗಿ ಏನೋ ಈ ವರ್ಷ ನೋಡ್ತಿರೋರಿಗೆ ಅಡ್ರೆಸ್ ಎಲ್ಲ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ನಮ್ದು ಚಂದಾಪುರ ನಿಯರ್ ಬರುತ್ತೆ. ಚಂದಾಪುರ ನಿಯರ್ ಬರುತ್ತೆ. ಚಂದಾಪುರ ಟು ದೊಮ್ಸಂದ್ರ ಮೇನ್ ರೋಡು, ನಾರಾಯಣಘಟ್ಟ. ಇಲ್ಲಿ ಬಂದ್ರೆ ನಿಮಗೆ ನಮ್ಮ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಫೀಟಿಂದ ಎಷ್ಟು ಫೀಟ್ ಅವೈಲೇಬಲ್ ಇದೆ ನಿಮ್ಮ ಹತ್ರ ಅದನ್ನ ಹೇಳ್ಬಿಡಿ. ನಮ್ಮ ಹತ್ರ 5 feet ಇಂದ ಹಿಡಿದು 11 feet ವರೆಗೂ ಇದೆ. ಅಟ್ ಪ್ರೆಸೆಂಟ್ ಇದೆ. ಅಟ್ ಪ್ರೆಸೆಂಟ್ ಇದೆ. ಓಕೆ. ಮಣ್ಣಲ್ಲಿ ಇದು ಇದ್ರದ್ದು ಪೇಪರ್ದು 8 feet ಅಬೋ ಪೇಪರ್ದೇ ಇಲ್ಲ. ಓಕೆ. ಪೇಪರ್ದು ಏನೋ ಕಸ್ಟಮೈಸ್ ಸಿಗುತ್ತಾ ಈಗ ಸಿಗಲ್ಲ? ಈ ಕಾಲ್ದು ಆ ಥರದ್ದು ಏನಾದರೂ ಇಲ್ಲ, ಈಗ ಮುಂಚೆನೆ ಬುಕ್ಕಿಂಗ್ ತಗೊಂಡಿದೀವಲ್ಲ, ಅವ್ನ್ ಮಾಡಕ್ಕೆ ಈಗ ಟೈಮ್ ಸಾಕಾಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ವರ್ಕರ್ ಬೇರೆ ಹೊರಗಡೆ ಯಾರು ಇಲ್ಲ, ನಾವೇ ಮಾಡೋದಲ್ವಾ, ಟೈಮಿಂಗ್ ಸ್ವಲ್ಪ ಅಭಾವ ಇದೆ. ಸೊ ಆ ಕಾರಣ ಅದೇ ಹೇಳಿದ್ರೆ ಇವ್ರು 4 ಜನ ಅಣ್ಣ ತಮ್ಮದಿರು ಮಾಡೋದು. ಸೊ ಆ ಕಾರಣ ಸ್ವಲ್ಪ ಇವ್ರಿಗೂ ಕಷ್ಟ ಆಗುತ್ತೆ. ಬಟ್ ಅದು ಕೂಡ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಣೇಶ ನೋಡ್ತಿರ್ಬೋದು, ಎಲ್ಲ ತೋರಿಸಿ ನಿಮ್ಗೆ ಏನೋ ಒಂದು ಬಿಡದೆ ತೋರಿಸಿನಿ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ನಿಮ್ಗೆ ಒಂದೊಂದು ಗಣೇಶ ಕೂಡ. ಇನ್ ಕೇಸ್ ಯಾರು ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಡ್ತೀವಿ, ಮತ್ತು ಈ ಜಾಗದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ, ಮತ್ತು ಇಲ್ಲಿ ಬಂದು ವಿಸಿಟ್ ಮಾಡಿ. ಮತ್ತು ಮಿಡ್ ಡೇಟ್ ಎಲ್ಲ ಫೋನ್ ಮಾಡ್ತಾರಂತೆ, ದಯವಿಟ್ಟು ಯಾರು ಮಾಡೋಕೆ ಹೋಗ್ಬಿಡಿ ಗುರು, ನನಗೂ ಬರ್ತದೆ ಫೋನ್ಗಳು. ದಯವಿಟ್ಟು ಅದ್ರ ಮಾಡೋಕೆ ಹೋಗ್ಬಿಡಿ, ಒಂದು ಟೈಮ್ ಇಟ್ಕೊಳ್ಳಿ. ಆ ಟೈಮಲ್ಲಿ ಮಾಡಿ ಪಾಪ. ಇನ್ ಕೇಸ್ ಫೋನ್ ಎತ್ತಿಲ್ವಾ, ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತಾರೆ. ಸೊ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡಿ ಪಾಪ, ಅವರು ವರ್ಕಲ್ಲಿ ಇರ್ತಾರೆ. ಯಾಕಂದ್ರೆ ಅವರೇ 4 ಜನ ಮಾಡೋ ಕಾರಣ. ಓಕೆನಾ? ಸೊ ಇನ್ ಕೇಸ್ ಮತ್ತೆ ಹೇಳಿ ಬ್ರದರ್. ಮತ್ತೆ ಇನ್ನೊಂದು ವೀಕ್ಷಕರೇ, ಯಾರಿಗೂ ಹೋಲ್ಸೇಲ್ ಗಣಪತಿ ಕೊಡಲ್ಲ, ಬರೀ ರಿಟೇಲ್ ಅಷ್ಟೇನೆ. ಯಾಕಂದ್ರೆ ಎಲ್ಲರೂ ತುಂಬಾ ಜನ ಕೇಳ್ತಾರೆ, ಹೋಲ್ಸೇಲ್ ಕೊಡ್ತೀರಾ, ಯಾರೋ ಹೇಳಿದ್ರು ವಿಡಿಯೋದಲ್ಲೇ ಹೇಳಿದಿರ ಅಂತ. ಎಲ್ಲೂ ವಿಡಿಯೋದಲ್ಲಿ ಹೇಳಿಲ್ಲ, ಯಾವ್ದು ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಹೋಲ್ಸೇಲ್ ಮಾತ್ರ ಗಣಪತಿ ಕೊಡಲ್ಲ, ರಿಟೇಲ್ ಅಷ್ಟೇನೆ. ಯಾಕಂದ್ರೆ ನಾವು ಲಿಮಿಟೆಡ್ ಆಗಿ ಮಾಡ್ತಾ ಇರೋದ್ರಿಂದ ಹೋಲ್ಸೇಲ್ ಕೊಡಕ್ಕೆ ಆಗಲ್ಲ. ಸೊ ಅದೇ ನಿಮ್ಮ ಸಪೋರ್ಟ್ ಇಂದ ಇನ್ನ ಚೆನ್ನಾಗಿ ಅವ್ರಿಗೆ ಪಾಪ ಅವ್ರಿಗೆ ಎಲ್ಲಾರೆ ಹೋಲ್ಸೇಲ್ ಮುಂದಕ್ಕೆ ಟ್ರೈ ಮಾಡ್ತಾರೆ. ಮುಂದಕ್ಕೆ ಬೇಕಾದ್ರೆ ಅಷ್ಟೇ ಮಾಡಕ್ ಕೊಡಲ್ಲ. ಓಕೆ. ನೋಡಿದ್ರೆ ಅಕ್ಷರ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದೊಳ್ಳೆ ಕಂಟೆಂಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.